ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಫೆಬ್ರವರಿ 2025 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಹರ್ಷಣ ಯೋಗ, ಗರಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 6:39 ಬೆಳಿಗ್ಗೆ 8:13 ಇರ್ತಕ್ಕಂಥ ಸಮಯ. ಹಾಗೆಯೇ ಮಧ್ಯಾಹ್ನ 12:09 ಮಧ್ಯಾಹ್ನ 12:56 ಇರ್ತಕ್ಕಂಥ ಈ ಸಮಯ ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ. ಎಚ್ಚರಿಕೆ ಮಕ್ಕಳೇ, ಹೇಳ್ತಲೇ ಇದ್ದೆ, ಬಹುದೊಡ್ಡ ಈ ಒಂದು ಹಣಕಾಸು ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲಗಳು ಸಂಭವಿಸ್ತದೆ, ಎಚ್ಚರಿಕೆಯಿಂದಿರಿ ಅಂತ ಹೇಳ್ಬಿಟ್ಟು. ಬರೀ ಒಂದೇ ಒಂದು LIC, ನಮ್ ದುಡ್ಡೆಲ್ಲ ಇನ್ಶೂರೆನ್ಸ್ಗೆ ಹಾಕ್ತೀವಲ್ವಾ, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಏನಿದೆ, ನಮಗೆ ರಿಟರ್ನ್ಸ್ ಕೊಡ್ತಾರೆ, ನಮ್ಮ ಜೀವನಕ್ಕೆ ಸಪೋರ್ಟ್ ಮಾಡ್ತಾರೆ, ನಮ್ಮ ನಂತರ ನಾವಿರುವವರೆಗೂ ಇದೆಲ್ಲ ನಮ್ಮ ಕುಟುಂಬಕ್ಕೆ ಗುಡ್. ಒನ್ ಆಫ್ ದ ಬಿಗ್ಗೆಸ್ಟ್ ಎಂಟಿಟಿ ಅದು. ಎಷ್ಟೋ ಲಕ್ಷ ಕೋಟಿ ಇದೆ ಅನ್ನತಕ್ಕಂಥದ್ದು, ಸುಮ್ಮನೆ ಬಿದ್ದಿದೆ ನಮ್ಮ ಇನ್ಶೂರೆನ್ಸ್ ದುಡ್ಡು ಅನ್ನತಕ್ಕಂಥದ್ದು. ಅಂತ LIC ನಮ್ಮ ದುಡ್ಡನ್ನು ತಗೊಂಡೋಗಿ ಕೆಲವೊಂದು ಸ್ಟಾಕ್ಸ್ ಅಲ್ಲಿ ಕಂಪನಿಗಳೆಲ್ಲ ಹಾಕ್ತಾರೆ. 1% 2% 3%. ಆ ಕಂಪನಿಗಳಲ್ಲಿ ಒಳ್ಳೆ ಹೈ ರೇಟ್ ಇದೆ, ಅದು ಇದು ಅಂತ. ಈ 1.5 ತಿಂಗಳಲ್ಲಿ LIC ಕಳ್ಕೊಂಡಿರೋ ಸ್ಟಾಕ್ ಮಾರ್ಕೆಟ್ನ ದೈತ್ಯ ಆತ ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಲ್ಲ, ಅವನ ಹಿಂದ್ಗಡೆ ದೊಡ್ಡ ಪಡೆ ಇದೆ. ಈಸ್ ಎ ಕಾರ್ಪೊರೇಟ್ ಇನ್ವೆಸ್ಟರ್, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಆತ. ಸರ್ಕಾರಕ್ಕೆ ಸಾಲ ಕೊಡ್ತಾನೆ ಆತ, ಸರ್ಕಾರದ ಪ್ರಾಜೆಕ್ಟ್ಗಳಿಗೆ ಕೊಡ್ತಾನೆ, ಸುಮ್ಮನೆ ಅಲ್ಲ. LIC ಅವೆಲ್ಲರೂ ಎಷ್ಟೋ ಕೋಟ್ಯಾಂತರ ಜನರ ಆ ಒಂದು ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಆತ ದಿಗ್ಗಜ. ಆತ ಒಂಥರ ಮುಕುಟ. ಅವನನ್ನು ಬೆಳೆಸೋಕೆ ಆಗಲ್ಲ ಅನ್ನೋ ಅಷ್ಟು ದುಡ್ಡು ಅವನ ಹತ್ರ ಇದೆ. ಅಷ್ಟು ದೊಡ್ಡ ಟೀಮ್ ಇಟ್ಟಿದ್ದಾನೆ, ರಿಸರ್ಚ್ ಟೀಮ್ ಇಟ್ಟಿದ್ದಾನೆ, ಎಲ್ಲ ಇಟ್ಟಿದ್ದಾನೆ. ಅವನ್ ತಗೊಂಡೋಗಿ ನಮ್ ದುಡ್ಡನ್ನ ನಾವು 1 ಲಕ್ಷ ಇಟ್ರೆ ಅದೆಷ್ಟೋ ಇಲ್ಲ, ಪ್ರೀಮಿಯಂ ಕಟ್ತಾ ಬರ್ತೀವಿ ತಿಂಗಳು 10,000 20,000, 10 ವರ್ಷ 20 ವರ್ಷ ಕಟ್ಟಿದ್ರೆ ಲೈಫ್ ಲಾಂಗ್ ಇಷ್ಟು ಲೈಫ್ ಟರ್ಮ್, ಫ್ಯಾಮಿಲಿ ಟರ್ಮ್, ಹೆಲ್ತ್ ಟರ್ಮ್ ಸಪೋರ್ಟ್ ಇದೆ, ಇನ್ನೊಂದಿದೆ, ಇದೆಲ್ಲ 1 ಕೋಟಿ ಕೊಡ್ತಾರೆ, 50 ಲಕ್ಷ ಕೊಡ್ತಾರೆ. ಈ ತರ ಏನೇನೋ ಸ್ಕೀಮ್ಸ್ ಇದೆ. ಆ ದುಡ್ಡನ್ನ ಏನ್ ಮಾಡ್ತಾರೆ, ಹೇಗೆ ಅವ್ರು ಡಬಲ್ ಮಾಡ್ತಾರೆ, ಹೇಗೆ ನಮ್ಗೆ ರಿಟರ್ನ್ ಕೊಡ್ತಾರೆ ಅಂದ್ರೆ, ನಮ್ ದುಡ್ಡು ಅವ್ರ ಹತ್ರ ಏನ್ ಇದೆಯೋ ತಗೊಂಡೋಗಿ ಈ ತರ ಸೆಕ್ಟರ್ಗಳೆಲ್ಲ ಹಾಕ್ತಾರೆ. ಸುಮ್ನೆ ಹಾಕೋಲ್ಲ, ಯಾವ್ಯಾವ್ದೋ ಕಂಪ್ನಿ ಮೇಲೆ ಹಾಕೋಲ್ಲ. ವರ್ಷಗಟ್ಟಲೆ ಯಾವ ಕಂಪನಿಯ ಡೇಟಾ ಬೇಸ್ ಇಂದ ಹಿಡಿದು ಅವರ ಡೇಟಾ, ಅವರ ಪ್ರಾಫಿಟ್, ಅವರ ಲಾಸ್, ಅವರ ಅಸೆಟ್ಸ್ ತುಂಬಾ ಒಂದು ಸ್ಟಡಿ ಮಾಡಿರ್ತಾರೆ. ಅಂತ ಕಂಪನಿಗಳ ಮೇಲೆ ಭದ್ರ ಬುನಾದಿಯ ಕಂಪನಿಗಳಲ್ಲಿ, ಯಾಕಂದ್ರೆ ಪಬ್ಲಿಕ್ ದುಡ್ಡಿದು, ನಿಮ್ಮ ದುಡ್ಡು, ಎಲ್ಲರ ದುಡ್ಡು ಅದು. ಯಾಕಂದ್ರೆ ರಿಟರ್ನ್ ನಮಗ್ ಕೊಡ್ಬೇಕಲ್ವಾ, ಸೇಫ್ಟಿ ಕೊಡ್ಬೇಕಲ್ವಾ, ಅದರಲ್ಲಿ ಹಾಕಿರ್ತಾರೆ. ಅಂತ ಒಂದು LIC ಈ 1.5 ತಿಂಗಳಲ್ಲಿ ಕಳ್ಕೊಂಡಿರೋ ವ್ಯಾಲ್ಯೂಯೇಷನ್ ಎಷ್ಟು ಗೊತ್ತಾ? ಅವ್ರು ಹಾಕಿರೋ ದುಡ್ಡಿನ ಕಂಪನಿಗಳ ವ್ಯಾಲ್ಯೂಯೇಷನ್ ಕಡಿಮೆ ಅಂದರು 60,000 to 65,000 ಕೋಟಿ. ನೆನ್ಪಿಟ್ಕೊಳ್ಳಿ, 60,000 to 65,000 ಕೋಟಿ. ನಮ್ಮ ಕರ್ನಾಟಕದ ಏನು ಬಜೆಟ್ ಅಂತ ಮಾತಾಡ್ತೇವೆ, ಒಂದು 10% to 15% ಬಜೆಟ್ ನಷ್ಟು ದುಡ್ಡು ಈ 1.5 ತಿಂಗಳಲ್ಲಿ ವ್ಯಾಲ್ಯೂಯೇಷನ್ ಎಳೆದು ಬಿಟ್ಟಿದೆ. ಅವ್ರು ಹಾಕಿರೋ ಕಂಪನಿಗಳ ವ್ಯಾಲ್ಯೂಯೇಷನ್. ಇದು ಹೀಗೆ ಮುಂದುವರಿಯುತ್ತೆ. ಎಚ್ಚರಿಕೆ. ಸುಮ್ಮನೆ ಈ ಟ್ರೇಡಿಂಗು, ಈಗೆಲ್ಲ ಏನೋ ಒಂದು ಕಾಲ್ ಮರ್ಜ್ ಸ್ಕ್ಯಾಂಡಲ್ ಒಂದು ಶುರು ಆಗಿದೆ ಅಂತ. ಕಾಲ್ ಮರ್ಜ್ ಫೋನ್ ಮಾಡ್ತಾರೆ, ಸರ್ ನಿಮಗೊಂದು ಅಮೌಂಟ್ ಬಂದಿದೆ, ಜಾಸ್ತಿ ಚಾರ್ಜ್ ಮಾಡಿಬಿಟ್ಟಿದ್ದೀವಿ, ರಿಪೀಟ್ ಪೇಮೆಂಟ್ ಮಾಡಬೇಕು, ಆನ್ಲೈನಲ್ಲಿರಿ ಸರ್, ಬ್ಯಾಂಕ್ ಕನೆಕ್ಟ್ ಮಾಡ್ತೀವಿ, ನಾವು ನಿಮ್ಮ ಅಕೌಂಟ್ಗೆ ಹಾಕ್ಬೇಕು ಅಂತ. ಕಾಲ್ ಮರ್ಜ್. ಸೊ ಇನ್ನೊಬ್ಬ ತಗೋತಾನೆ, ಸರ್ ನಿಮ್ ಡೀಟೇಲ್ ಹೇಳಿ ಸರ್,
ಸರ್ ನಾವೊಂದು ವಾಟ್ಸಪ್ ಲಿಂಕ್ ಕಳಿಸಿದ್ದೀವಿ ನೋಡಿ ಸರ್, ಕ್ಲಿಕ್ ಮಾಡಿ ಅಂತ ಹೇಳಿದ್ದೆ. ಗೋವಿಂದಾಯ ನಮಃ. ಬಹುದೊಡ್ಡ ಹಗಲು ದರೋಡೆಗಳು ಶುರುವಾಗಿದ್ದಾವೆ, ನೆನಪಿಟ್ಟುಕೊಳ್ಳಿ. ವೆರಿ ಕೇರ್ಫುಲ್. ಈ ತರದ್ದು ಯಾವುದೋ ರೂಪದಲ್ಲಿ ಕುಜ ಬುಧನ್ ಮನೇಲಿ ಕುಳಿತಿದ್ದಾನೆ ಮಕ್ಕಳೇ, ಶಕ್ತಿ ಉಪಯೋಗಿಸ್ತಿಲ್ಲ, ವಿಪರೀತ ಬುದ್ಧಿ, ವಿನಾಶಕಾಲಂ, ಕೇಂದ್ರದಲ್ಲಿ ರಾಹು, ಅಲ್ಲಿ ನೋಡಿ ಶುಕ್ರ. ಪದೇ ಪದೇ ಸಣ್ಣ ಪುಟ್ಟ ವಿಮಾನಗಳ ಅಪಘಾತಗಳನ್ನ ಕೇಳ್ತಿದ್ದಾವೆ, ದೊಡ್ಡ ದೊಡ್ಡ ವಾಹನಗಳ ಅಪಘಾತ ನೋಡಿ, ರೈಲು, ಅಲ್ಲೊಂದು ದುರಂತ, ತುಳಿದಾಟ, ಇದೆಲ್ಲ ಒಂದು ಇಂಡಿಕೇಶನ್ಸ್. ಶನಿ ಮೀನಕ್ಕೆ ಬರುವುದಕ್ಕೆ ಮೊದಲು ತೋರಿಸ್ತಿರತಕ್ಕಂಥ ಒಂದು ಭಾವ. ತುಂಬಾ ಎಚ್ಚರಿಕೆಯಿಂದಿರಿ ಮಕ್ಕಳೇ. ಯಾವ್ದ್ಯಾವ್ದೋ ಪ್ರಲೋಭನೆಗೆ, ಪ್ರಚೋದನೆಗೆ, ಇನ್ಯಾವುದೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ಬಿಟ್ರೆ, ಇನ್ಯಾವುದೋ ಬೆಟ್ಟಿಂಗ್ ಅಪ್ಲಿಕೇಶನ್ಗಳಲ್ಲಿ ಹಾಕ್ಬಿಟ್ರೆ ಅದ್ರಲ್ಲಿ ದುಡ್ಡು ಬರುತ್ತೆ, ಇದ್ರಲ್ಲಿ ದುಡ್ಡು ಬರುತ್ತೆ. ಲೂಡೋ ಆಡಿ, ರಮ್ಮಿ ಆಡಿ, ನಿಮ್ಮ ಟೀಮ್ನ ಆಯ್ಕೆ ಮಾಡಿ, ಇವೆಲ್ಲ ಟೀಮ್ ಆಯ್ಕೆಗಳು ಬೇಡ, ಯಾವ ಆಯ್ಕೆಗಳು ಬೇಡ. ನಮ್ಮ ಜಾಗೃತಿಯಲ್ಲಿ ನಮ್ಮ ದುಡ್ಡು ನಮಗ್ ಸಾಕಪ್ಪ. ನಮ್ಮ ಹತ್ರ ಏನಿದೆಯೋ ಕಷ್ಟಾಜಿತ ದೇವರು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡುವೋಣ, ಬೇರೆ ಏನೋ ಮಾಡೋದು ಬೇಡ. ಇದರ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಮಾಡಿ. ಸುಮ್ಮನೆ ಯಾರ್ದೋ ಪ್ರಲೋಭನೆ, ಪ್ರಚೋದನೆಗೆ ಒಳಗಾಗಿ ಈ ತರದ್ದೆಲ್ಲ ಈಗಲೂ ಮಟ್ಕ ನಡೀತಿದೆ ಅಂತ ಮಾತು. ಜಾಗ್ರತೆ. ಬಿಟ್ಕಾಯಿನ್ ಏನೋ 3 ಲಕ್ಷ ಕೊಟ್ರೆ ತಿಂಗಳಿಗೆ 30,000 ಕೊಡ್ತಾರಂತಪ್ಪ, ಹುಷಾರಪ್ಪ. ಇದೆಲ್ಲ ನಡೀತಿದೆ. ಆಮೇಲೆ ಒಂದು ಲಾಟ್ರಿದೊಂದು ಈ ತರ ಸೇರಿಸಿದ್ರೆ, ಇನ್ನೊಂದು ಮಾಡಿದ್ರೆ, ಏನೇನೋ ನಡೀತಿದೆ. ಕುಜ ಬುಧನ ಮನೆಯಲ್ಲಿ ಕುಳಿತಿದ್ದಾನೆ, ಅವನಿಗೆ ಕೇಂದ್ರದಲ್ಲಿ ರಾಹು. ಸೊ ಕುಜನಾಗಿ ಯೋಚನೆ ಮಾಡಲ್ಲ, ಬುಧನ್ ತರ ಯೋಚನೆ ಮಾಡ್ತಾನೆ. ಶಕ್ತಿ ಇರೋನು ವಿಪರೀತ ಬುದ್ಧಿ, ಶಾರ್ಟ್ಕಟ್ ಬುದ್ಧಿ ಉಪಯೋಗಿಸೋಕ್ ನೋಡ್ತಾನೆ. ಅದರಲ್ಲಿ ಆ ಬುದ್ಧಿಕಾರಕ ಬುಧ ಬಂದು ಆತ್ಮಕಾರಕ ಸೂರ್ಯನ ಜೊತೆ ಕುಂಭದಲ್ಲಿ ಸ್ಥಿತ್ಯಂತರಾಗಿ ಮಲಗ್ಬಿಟ್ಟಿದ್ದಾರೆ, ಶನಿಯ ಪ್ರಬಲ ಶಕ್ತಿಯ ಮುಂದುಗಡೆ. ಸೊ ತುಂಬಾ ಹುಷಾರಿರಿ ಮಕ್ಕಳೇ. 10 ಜನರನ್ನ ಕೇಳಿ, ಒಂದು ಲಾಯರ್ ಹತ್ರ ಕೇಳಿ, ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಕೇಳಿ. ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಟೋಪಿ ಇಟ್ಟುಬಿಟ್ಟಿದ್ದಾರೆ. ಪ್ರತಿ ನಿತ್ಯ ಕೇಳೋದೆ ನಾವು, ಒಂದು 100ರಿಂದ 150 ಕೋಟಿ ಪ್ರತಿ ನಿತ್ಯ ಈ ರೀತಿ ಅವಘಡಗಳು, ಸ್ಕ್ಯಾಂಡಲ್ಗಳು, ಬೆಟ್ಟಿಂಗ್ಗಳು, ಇನ್ನೊಂದು ಧೂಳಿಪಟ. ತುಂಬಾ ಹುಷಾರಾಗಿರಿ ಮಕ್ಕಳೇ. ತುಂಬಾ ದೊಡ್ಡ ಸ್ಕ್ಯಾಂಡಲ್ಗಳಿದೆ. ಅಡ್ಡದಾರಿ, ಅಡ್ಡ ಸಂಪಾದನೆ, 5 ರೂಪಾಯಿಗೋಸ್ಕರ 95 ರೂಪಾಯಿ ಕಳ್ಕೊಳ್ಳೋದಕ್ಕೆಲ್ಲ ಹೋಗ್ಬೇಡಿ. ಎಚ್ಚರಿಕೆ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾರೆ, ಒಂದು ಸಂಸ್ಕಾರದಲ್ಲಿ ವಿಶೇಷವಾಗಿ ಚಾಣಕ್ಯ ಹೇಳೋದು. ಚಂದ್ರಗುಪ್ತನನ್ನ ತಯಾರು ಮಾಡುವಾಗ ಆ ರಾಜಪಟ್ಟಕ್ಕೆ ನಿತ್ಯ ಅಲ್ಲೊಂದು ತರ್ಕ, ವೇದ, ಮೀಮಾಂಸ, ರಾಜನೀತಿ, ಸಮಾಜ ನೀತಿ, ಹೌದು ಆಡಳಿತ ನೀತಿ, ಹಲವಾರು ವಿಭಾಗಗಳಿದ್ದ. ಅದರಲ್ಲಿ ಜೀವನದಲ್ಲಿ ಕೆಲವೊಂದು ಸಮಯ ಕೆಲವ್ರ ಹತ್ರ ಹೇಗಿರ್ಬೇಕು ಅಂತ ಹೇಳ್ಕೊಡ್ತಾನೆ. ಇದು ನಮ್ಮ ಜೀವನಕ್ಕೂ ನಾವು ಅಳವಡಿಸ್ಕೋಬೇಕಾಗುತ್ತೆ. ಚಾಣಕ್ಯ ಹೇಳೋ ಮಾತು, ಇಜ್ಜತ್ಗೆ ಬದಲೇ ಇಜ್ಜತ್ ಭಲೆ ಹಿ ಕಮ್ ದೆ, ಮಗರ್ ಬೇಇಜ್ಜತಿ ಕೋ ಪೂರಾ सूद समेत वापस करें, क्योंकि जब तक आप सहना नहीं छोड़ेंगे लोग कहना नहीं छोड़ेंगे. ಎಷ್ಟು ಅದ್ಭುತ ಗೊತ್ತಾ, ಎಂತ ಮಾತು ಚಾಣಕ್ಯ ಹೇಳುತ್ತಿರೋದು. ಹೌದು, ಅವ್ನು ನಮಗ್ ಮರ್ಯಾದೆ ಕೊಡ್ಲಿಲ್ಲ, ನಮಗ್ ಬೇಕು ಇಲ್ಲ, ಅವನೇನ್ ಮರ್ಯಾದೆ ಕೊಡೋದು? ನಮ್ಮ ಮರ್ಯಾದೆ ನಮಗ್ ಗೊತ್ತಿದೆ. ತುಂಬಾ ಜನ ಈ ತರ ಬೇಯೋದ್ ನಾನು ನೋಡಿದ್ರು. ನಮಗ್ ಮರ್ಯಾದೆ ಕೊಡ್ಲಿಲ್ಲ ಸರ್, ನಮಗ್ ರೆಸ್ಪೆಕ್ಟ್ ಕೊಡ್ಲಿಲ್ಲ ಸರ್, ನಮಗ್ ಗೌರವ ಇಲ್ಲ ಸರ್. ಅವನ್ಯಾರು ಹಾಕೋದು? ನಾಕಾಣೆ ಆಡು, ಅವನ್ಯಾರು ಕೊಡೋದು? ಅದೆಲ್ಲ ಬಿಟ್ಟಾಕಿ ಮಕ್ಕಳ. ಹೌದು, ಅವನ ಹತ್ರ ಹೋಗಿ ವಾದ ಮಾಡ್ಬೇಡಿ. ಅವ್ನು ನಮಗ್ ಮರ್ಯಾದೆ ಕೊಡ್ಲಿಲ್ಲ, ಸೆಲ್ಯೂಟ್ ಕೊಡ್ಲಿಲ್ಲ. ಅಯ್ಯೋ, ಇವತ್ತು ಈ ಪ್ರಕೃತಿಯ ವಿಚಿತ್ರ ಏನು ಗೊತ್ತಾ? ನೀವು ಕೊಡುವವರೆಗೆ ಇಜ್ಜತ್ತು, ಕೊಡ್ಲಿಲ್ಲ ಅಂದ್ರೆ ಬೇಯಿಜ್ಜತ್ತು. ನೀವು ಕೊಡೋವರೆಗೂ ನೀವು ಅವನ್ನ ಕೇಳಿ ನೋಡಿ. ಅವನ್ನ ತಟ್ಟೆಲಿರೋ ಅನ್ನ ಸಮೇತ ಮಾಯ ಮಾಡ್ಬಿಟ್ಟಿರ್ತಾರೆ. ಅಯ್ಯಯ್ಯೋ, ಹೇಳ್ಬಾರ್ದು. ಎಂಥದೇ ಮಾಡಿ ನೀವು
ಆ ನಾಯಿ ಬುದ್ಧಿ ಹೋಗಿ ಕಸದಲ್ಲಿ ಮೂತಿ ಇಡುವುದೇ. ಅಂತ ವ್ಯಕ್ತಿಗಳ ಜೊತೆಲಿ ಹೋಗ್ಬಿಟ್ಟು ನನಗೆ ಬೇಇಜ್ಜತ್ತಾಯ್ತು, ನನಗೆ ಇಜ್ಜತ್ ಕೊಡ್ಲಿಲ್ಲ ಬೇಡ. ಹೌದು, ನಾವು ಮರ್ಯಾದೆ ಕೊಟ್ಟಿದ್ದೀವಿ, ಅವ್ನು ಕೊಡ್ಲಿಲ್ಲ, ಬಿಟ್ಟಾಕಿ. ನಮಗ್ ಗೊತ್ತಿದೆ, ನಮಗ್ ನಮಸ್ಕಾರ ಅಂತೇವೆ ಕೆಲವ್ರಿಗೆ ಎಲ್ರಿಗೂ ಅಂತೇವೆ. ಅವನು ಅನ್ಲಿಲ್ಲ, ಕೊಡ್ಲಿಲ್ಲ, ನಮಗ್ ಬೇಕು ಇಲ್ಲ. ನಾವು ನಮ್ಮ ಕರ್ತವ್ಯ ಮಾಡಿದ್ದೇವೆ, ನಾವು ನಮ್ಮ ಕರ್ತವ್ಯ ಮಾಡಿದ್ದೇವೆ. ಇದನ್ನ ನೆನಪಲ್ಲಿಟ್ಟು, ಬೇರೆಯವ್ರ ಮಾತು ಬೇಡ, ಬೇರೆಯವ್ರ ಆಲೋಚನೆ ಬೇಡ. ಆದ್ರೆ ಒಂದ್ ಮಾತು ಹೇಳ್ತಾನೆ ಚಾಣಕ್ಯ, ಇಜ್ಜತ್ಗೆ ಬದಲೇ ಇಜ್ಜತ್ ಬಲೆ ಹಿ ಕಮ್ದೆ. ನಾವು ಕೇಳ್ದಷ್ಟು ಕೊಟ್ಟಿಲ್ಲ, ನಾವು ಅಂದ್ಕೊಂಡಷ್ಟು ಕೊಟ್ಟಿಲ್ಲ, ನಾವು ಅಂದ್ಕೊಂಡಷ್ಟು ಅವ್ನ ಕಾಲ್ ಮೇಲೆ ಕಾಲ್ ಹಾಕೊಂಡೆ ಕೂತ್ಕೊಂಡ, ಇರ್ಲಿ ಬಿಡಿ. ಆದರೆ ನಮಗೆ ಮರ್ಯಾದೆ ಕೊಡ್ಲಿಲ್ಲ ನಿಜ, ಗೌರವ ಕೊಡ್ಲಿಲ್ಲ ನಿಜ, ಬಟ್ ಪದೇ ಪದೇ ಅಗೌರವ ಮಾಡ್ತಿದ್ದಾನೆ. ಸಹಿಸ್ಕೊಂಡು ಮಾತ್ರ ಇರಬೇಡ. ನೀನ್ ಸಹಿಸ್ಕೊಂಡಷ್ಟು ಅವನು ಅಗೌರವ ಅವಮರ್ಯಾದೆ ಮಾಡೋದು ಜಾಸ್ತಿ, ವಾಪಸ್ ಕೊಡು ಅಂತ ಹೇಳ್ತಾನೆ. ಇದು ಎಲ್ರಿಗೂ, ಬರೀ ಚಂದ್ರಗುಪ್ತ ಮೌರ್ಯನಿಗಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ. ನೀವ್ ಯಾಕ್ರಿ ಸಹಿಸ್ಕೋಬೇಕು? ಅಲ್ಲಿಗೆ ಯಾಕ್ರಿ ಹೋಗ್ಬೇಕು? ಮರ್ಯಾದೆ ಇಲ್ಲದ ಕಡೆ ಯಾಕೆ ಹೋಗ್ಬೇಕು? ಆ ವ್ಯಕ್ತಿ ಏನಕ್ರಿ ಬೇಕು? ಮೇಲ್ ಬಿದ್ದು ಅವನ್ ಬದಲಾಗಲ್ಲ. ಅಯ್ಯೋ ಹುಚ್ಚರ, ಬೇವಿನ ಮರ ಎಷ್ಟೇ ಬೆಲ್ಲ ಹಾಕಿದರೂ ಕಹಿಯೇ ಕೊಡೋದು ನಾನು ಎಷ್ಟೋ ಬಾರಿ ಹೇಳಿದ್ದೇನೆ. ನನ್ನ ಒಂದು ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಅದೊಂದು ಬೇವಿನ ಮರ ಮೊದಲನೇದಾಗಿ ನನಗೆ ನೆನಪಿದ್ದ ಹಾಗೆ, ಬೇವಿನ ಮರಕ್ಕೆ ತಗೊಂಡೋಗಿ ಬೆಲ್ಲ ಹಾಕ್ತಿದ್ದೆ, ಸಿಹಿ ಕೊಡುತ್ತೆ ಅಂತ. ಇಲ್ಲ, ಅವಮರ್ಯಾದೆಯ ವ್ಯಕ್ತಿ, ಅಪ್ರಾಮಾಣಿಕ ವ್ಯಕ್ತಿ, ಅವನೆಂದಿದ್ದರೂ ಹಾಗೆಯೇ. Once a demon is an always a demon. Once a demon is an always a demon. ಅವನ್ ಬುದ್ಧಿ ಹಾಗೆಯೇ. ನೀವು ನೋಡಿ, ಕೆಲವು ಕಳ್ಳರನ್ನ ಪೊಲೀಸ್ ಅವರು ಹಿಡಿದಿರ್ತಾರೆ. ಒಬ್ಬೊಬ್ಬರ ಮೇಲೆ 10 ಕೇಸ್, 20 ಕೇಸ್, 30 ಕೇಸ್, 40 ಕೇಸ್, 50 ಕೇಸ್. ಒನ್ಸ್ ಎ ಫ್ರಾಡ್ ಇಸ್ ಅನ್ ಆಲ್ವೇಸ್ ಎ ಫ್ರಾಡ್. ಎತ್ತ ತಾಯಿಗೆ ಮೋಸ ಮಾಡಿದವನು, ತಂದೆ ತಾಯಿಗೆ ಮೋಸ ಮಾಡಿದವನು, ಆಚಾರ್ಯರಿಗೆ ಮೋಸ ಮಾಡಿದವನು, ತಾನು ಮೋಸ ಮಾಡ್ಕೊಳ್ಳೋದೇ ಬದುಕಲ್ವ ಮಕ್ಕಳ? ಅಂತವ್ನು ನೋಡ್ಬಿಟ್ಟು ನೀವು ಚೇಂಜ್ ಮಾಡ್ಬಿಡ್ತೀವಿ, ಬದಲಾಯಿಸ್ಬಿಡ್ತೀವಿ. ಟೇಕ್ ಎ ಕಾಲ್. ಎಲ್ಲಿ ಅವಮರ್ಯಾದೆ ಇರುತ್ತೋ ಅಲ್ಲಿ ನಿಲ್ಲಬೇಡಿ. ಸುಮ್ಮನೆ ಅಯ್ಯೋ ಲೋಕ ಏನ್ ಹೇಳುತ್ತೆ, ಸಮಾಜ ಏನ್ ಹೇಳುತ್ತೆ. ಮೊನ್ನೆ ಕೂಡ ಒಂದು ತಾಯಿ ಜೀವ, he has broken a rules. ಏನಕ್ಕೋ ಅಂದೆ, should I take it? You take it. ಜಗತ್ತಿಗೆ ತೋರ್ಸಕ್ಕೆ ಅವನೇನ್ ದೊಡ್ಡ ಒಂದು ಭಾರಿ ಶ್ರೀಮಂತ, ತುಂಬಾ ದೊಡ್ಡದು, ತಲೆ ಮೇಲೆ ಇಟ್ಕೊಂಡು ತೋರಿಸ್ಕೊಳ್ಳಿಕ್ಕೆ ಏನಕ್ಕೆ ಪ್ರಯೋಜನ? ಮನೆಗೊಂದು ಕಾವಲುಗಾರನಾಗಿಯೂ ಇಲ್ಲ, ಅದಕ್ಕೆ ಮೀರಿ ಇಲ್ಲದ್ದೆಲ್ಲ ಮಾತಾಡ್ತಿದ್ದಾನೆ, ಇಲ್ಲದ್ದೆಲ್ಲ. ಮಗು ಏನ್ ಹೇಳ್ತಾಳೆ ಗೊತ್ತಾ? ನೋ, ಈಸ್ ನಾಟ್ ಎಟ್ ಆಲ್ ಲಿಸನಿಂಗ್ ಗುರುಜಿ. ಬಿಡಲ್ಲ ಅಂತಾನೆ, ಇರಲ್ಲ ಅಂತಾನೆ, ಇರಬೇಡ ಅಂತಾನೆ, ಬಂದ್ಬಿಡು ಅಂತಾನೆ. ನಂದು ಈ 3 ತಿಂಗಳಿಂದ ತುಂಬಾ ನೆಮ್ಮದಿಯಾಗಿದ್ದೆ, ಮತ್ತೆ ಅವಮರ್ಯಾದೆಗಳ ಕೊಂಪೆ. ಅಯ್ಯೋ, ನಾನಾ ಮಾತುಗಳು, ತುಚ್ಛ ಮಾತುಗಳು, ನೀಚ ಮಾತುಗಳು, ತುಂಬಾ ಒಂಥರ ಸದಾ ಅವಮರ್ಯಾದೆ. ಗುರುಗಳೇ, ಎಷ್ಟು ದಿನ ಅಂತ ನಿನ್ನ ಸಹನೆಯ ಕಟ್ಟಿಕೊಂಡಿರ್ತೀಯ ಮಗಳೇ? ಈಗ ಏನ್ ಮಗು ನೀನು? ಒಂದ್ ನ್ಯಾಯ ಧರ್ಮ ಬೇಡವಾ? ವಾಪಸ್ ಕೊಡ್ಬೇಕು ನೀನು. ಮರ್ಯಾದೆ ಇದ್ದ ಜಾಗದಲ್ಲಿ ಓಕೆ, ಅವ್ನ್ ಮರ್ಯಾದೆ ಕೊಡ್ಲಿಲ್ಲ, ಇಟ್ಸ್ ಓಕೆ, ಬಟ್ ಅವಮರ್ಯಾದೆಯನ್ನು ಸಹಿಸ್ಕೊಂಡಿರ್ಬೇಡಿ. ಇದು ಚಾಣಕ್ಯನೇ ಹೇಳಿರೋದು. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಗೊತ್ತಾ? ಬೇಇಜ್ಜತ್ಕೋ ಪೂರ ಸೂತ್ ಸಮೇತ, ಅಂದ್ರೆ ಬಡ್ಡಿ, ಅಸಲು ಬಡ್ಡಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಸೇರಿಸಿ ಕೊಡ್ಬೇಕು ಅಂತ ಹೇಳ್ತಾನೆ. ನಾನು ಅದನ್ನೇ ಹೇಳ್ದೆ, ನೀನ್ ವಾಪಸ್ ಕೊಡು ಅಂತ. ಕೊಟ್ಟು ನೋಡು, ಏನಕ್ಕೆ ಹಂಗಲ್ಲಿರ್ಬೇಕು ಮಗು? ಇನ್ನು 36-37 ವರ್ಷ, ವೈ ಏನ್ ಸಿಕ್ಬಿಟ್ಟಿದೆ? ಏನಕ್ಕೆ ಭಯ ಪಡ್ಬೇಕು? ಅವಮರ್ಯಾದೆ, ಅಪ್ರಾಮಾಣಿಕತೆಯಿಂದ ಬದುಕ್ತಿರೋನು ಅವನು. ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ವ್ಯವಸ್ಥೆಗಿಲ್ಲ, ಜಸ್ಟ್ ಅನ್ ATM ಅಷ್ಟೇ. ಏನಕ್ಕೆ ಬೇಕು? ವಿದ್ಯಾವಂತೆ, ಬುದ್ಧಿವಂತೆ, ಜ್ಞಾನವಂತೆ ಎಲ್ಲೋದ್ರೂ ಒಂದು 20-30 ಸಾವಿರಕ್ಕೆ ಮೋಸ ಇಲ್ಲ. ಬದುಕು ಕಟ್ಬೋದು. ಕಟ್ಟುತ್ತೇನೆ ಎಂದರೆ ಕಟ್ಟಬಹುದು ಮಕ್ಕಳೇ. ತುಂಬಾ ಜನ ಗೊತ್ತಿಲ್ಲ, ಆ ಧೈರ್ಯ ಮಾಡಿ ತುಂಬಾ ಜನ ಕಟ್ಟಿದ್ದಾರೆ. ಎಲ್ಲಿ ಅವಮರ್ಯಾದೆ ಸಿಗ್ತಿದೆಯೋ ವಾಪಸ್ ಕೊಟ್ಬಿಡಿ. ಕೊಡಿ ವಾಪಸ್. ಬಡ್ಡಿ, ಚಕ್ರ ಬಡ್ಡಿ ಸಮೇತ ಸೇರಿಸಿ ಕೊಡಿ. ಚಾಣಕ್ಯನೇ ಹೇಳಿರೋದು, ಜಬ್ ತಕ್ ಆಪ್ ಸೇನಾ ನಹೀ ಚೋಡೆಂಗೆ
ಬಾಯಿ ಮುಚ್ಕೊಂಡಿರೋದು. ನೀವು ಸುಮ್ಮನಿರಲ್ಲ, ನೀವು ಸುಮ್ಮನಿರ್ತೀರಿ, ಬಾಯಿ ತೆಗಿಯಲ್ಲ ನೀವು. ಲೋಕ್ ಕನ್ನ ನೈ ಚೋಡಂಗೆ, ಜನ ಹೇಳೋದ್ ಬಿಡಲ್ಲ ನಿಮ್ ಬಗ್ಗೆ. ಈ ತರನೇ ಅದ್ ಮಗ ಇರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ತಂದೆ ಇರ್ಬೋದು, ಈ ಗುರು ಇರ್ಬೋದು. ನಿಮ್ಮ ಬಗ್ಗೆ ಅಪವಾದ, ಅವಮಾನ, ಅಪಪ್ರಚಾರ, ಏನೋ ಒಂದು ಅವಮರ್ಯಾದೆ ತೆಗಿತ ಏನಕ್ಕೆ ಬೇಕಂತ ವ್ಯಕ್ತಿ ಬಿಟ್ಟು ಬಿಡಬೇಕು. ವಾಪಸ್ ಕೊಡಿ. ನಾನು ನಿಂದೇನ್ ಕಿತ್ಕೊಂಡಿದ್ದೆ? ಮರ್ಯಾದೆ ನೀನ್ ಕೊಡ್ಲಿಲ್ಲ, ಆದ್ರೂ ನಾನು ಮರ್ಯಾದೆ ಕೊಟ್ಟು ಬದುಕ್ತಿದ್ದೀನಿ. ನಿನಗದರ ಅರ್ಥವೂ ಗೊತ್ತಿಲ್ಲ, ಭಾವಗಳು ಗೊತ್ತಿಲ್ಲ, ಬಟ್ ಯು ಆರ್ ಜಸ್ಟ್ ಪ್ಲೇಯಿಂಗ್ ವಿತ್ ದ ಸಿಸ್ಟಮ್. ನಿನ್ನ ಮರ್ಯಾದೆನೂ ಬೇಡ, ತೆಗೀರಿ ವಾಪಸ್. ಯೋಗ್ಯತೆ ಇಷ್ಟೇ ಅಂತ. ಹೌದು, ಎಲ್ಲಿ ಮರ್ಯಾದೆ ಇಲ್ವೋ ಅಲ್ಲಿರಬೇಡಿ. ಜಾಸ್ತಿ ಆಗ್ತಿದ್ಯಾ ವಾಪಸ್ ಕೊಟ್ಬೇಡಿ. ಇಲ್ಲ ಅವನಿನ್ನೂ ಮಾತಾಡ್ತಲೇ ಇರ್ತಾನೆ, ಅಲ್ಲಿಂದ ಎದ್ದು ಬಂದ್ರೆ ಸರಿಯಾಗಿ 10 ಜನದ ಮುಂದ್ಗಡೆ, ಕುಟುಂಬದವ್ರ ಮುಂದ್ಗಡೆ, ಆತ್ಮೀಯರ ಮುಂದ್ಗಡೆ ಕುಂದಿರ್ಸಿ ನೀರು ಇಳಿಸ್ಬಿಡಿ. ಮಾಡಿರೋದೆಲ್ಲ ಮುಚ್ಚಿಟ್ಕೊಂಡು ಇನ್ನೆಷ್ಟು ಅವಮರ್ಯಾದೆ ಸಹಿಸ್ಕೋಬೇಕು. ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕಾಗುತ್ತೆ. ಕೆಲವ್ರನ್ನ ನೋಡಿದಾನೆ, ತುಂಬಾ ಅಫಿಷಿಯಲ್, ಕೆಲವರು ಮನೇಲಿ ಮಾಡೋದೆಲ್ಲ ಅನ್ಅಫಿಷಿಯಲ್. ತುಂಬಾ ಏಕವಚನದಿಂದ ಮಾತಾಡೋದು, ನೀನ್ ನನ್ನ ಅಂಗಲ್ ಬಿದ್ದಿರೋದು. ಅರೆ ಏನು, ಒಂದು ತಾಯಿ ಜೀವ, ಒಂದು ಅನ್ನಪೂರ್ಣೇಶ್ವರಿ, ಒಂದು ಶಕ್ತಿ, ವಾಟ್ ಎವರ್. ಇನ್ನೂ ಕೆಲವು ತಾಯಂದ್ರಿದ್ದಾರೆ, ಅವನನ್ನ ಊಳಿಗಕ್ಕಿಂತಲೂ ಇಟ್ಕೊಬಿಟ್ಟಿರ್ತಾರೆ. ಏನಕ್ಕಪ್ಪ ಇರ್ಬೇಕು ನೀವು ಕೂಡ? ಅಲ್ಲಿ ಮರ್ಯಾದೆನೇ ಇಲ್ಲ. ಲೋಕ ಯಾರು ಬರಲ್ಲ ನಿಮ್ಮ ಹಿಂದ್ಗಡೆ. ನೀವು ನೋಡಿ, ಯಾವುದೇ ದೊಡ್ಡ ಸೆಲೆಬ್ರಿಟಿ, ತುಂಬಾ ದೊಡ್ಡ ಸೆಲೆಬ್ರಿಟಿಗಳು, ಅಂತ ಮೈಕ್ರೋಸಾಫ್ಟ್ ಬಿಲ್ ಗೇಟ್ಸ್ 20-25 ವರ್ಷ ಸಿಲ್ವರ್ ಜೂಬಿಲಿ ಹೊಡೆದಿರೋ ಮನುಷ್ಯ ಎದ್ದು ಬಂದ್ಬಿಟ್ಟಿದೆ. ಆಕೆ ಎದ್ದೋಗಿರೋದು, ಆತನ ಧರ್ಮಪತ್ನಿ ಎದ್ದೋಗಿರೋದು. ನಿನ್ ಸವಾಸ ಸಾಕು, ಹೋಗಲ್ಲೋ ಅಂತ. ನಿಜ ಅದೇ. ಬಾಯಿ ಮುಚ್ಕೊಂಡು ಸಹಿಸ್ಕೊಂಡಿದ್ಲು. ಅಮೆಝಾನ್ ಹೆಡ್ ನೋಡಿ, ನೀವು ಎಲ್ಲಾ ದೊಡ್ಡವರುಗಳ ಹಿಂದ್ಗಡೆ ಕಥೆಗಳು ನೋಡಿ, ಅವರೇ ಭಯ ಬಿದ್ದಿಲ್ಲ. ಅವ್ರು ಎಷ್ಟು ಜನ ಕುತ್ರೆ ಹೇಳ್ಬೇಕು ಗೊತ್ತರ ಮಕ್ಕಳೇ? ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರ ಫಾಲೋ ಇದೆ ಗೊತ್ತರ? ಅವರೇ ತಲೆ ಕೆಡ್ಸ್ಕೊಳ್ಳಿಲ್ಲ. ನೀವು ತಲೆ ಮೇಲೆ ಬಾರ, ಅವರು ಈಗಂತಾರ ನಾನು ಹೆಂಡ್ತಿನ ಬಿಟ್ಟು ಬಂದ್ರೆ, ನನ್ನ ಗಂಡನ ಹಿಂಗಂದ್ರೆ, ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪನ ಜೊತೆ ಬೇಡ. ಎಲ್ಲಿ ಮರ್ಯಾದೆ, ಅದು ನಿಮ್ಮ ಆಫೀಸ್ ಆದ್ರೂ ಸರಿಯೇ. ನೀವೊಂದು ಕೆಲಸ ಮಾಡ್ತಿದ್ರಿ ಕಂಪನಿನಲ್ಲಿ, ಮರ್ಯಾದೆ ಇಲ್ಲ, ಪರವಾಗಿಲ್ಲ, ಕೊಡ್ತಿಲ್ಲ, ಪರವಾಗಿಲ್ಲ, ಆದ್ರೆ ತುಂಬಾ ಅವಮರ್ಯಾದೆ ಮಾಡ್ತಿದ್ದಾನೆ. ನನಗೆ ಈಗ್ಲೂ ನೆನಪಿದೆ, ವರದನ್ ನೋಡು, ಗುಡ್ ಮಾರ್ನಿಂಗ್ ಅಂದ್ರು ಆ ಮನುಷ್ಯನಿಗೆ ಕಷ್ಟ, ಗುಡ್ ಮಾರ್ನಿಂಗ್ ಅನ್ಲಿಲ್ಲ ಅಂದ್ರೂ ಕಷ್ಟ. ಎಲ್ಲಾರು ನನಗೂ ಆತನ ಡಿಪಾರ್ಟ್ಮೆಂಟ್ಗೂ ಸಂಬಂಧ ಇಲ್ಲ. ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡೋನು ಅಂದ್ರೆ, ಒಂದು ಪ್ಯಾಂಟ್ ಅನ್ನ ಮಡಚ್ಕೊಂಡು ಮಂಡಿವರೆಗೂ, ಇನ್ನೊಂದು ಸ್ವಲ್ಪ ಕೆಳಗಡೆ ಹೆಲ್ಮೆಟ್ ಹಾಕೊಂಡು ಸೂಟ್ ಕೇಸ್ನಿಗೆ ಇಟ್ಕೊಂಡು ಬರೋನು. ಸೂಟ್ ಕೇಸ್ನಿಗೆ ಇಟ್ಕೊಂಡು ಲಾನು ನೋಡಿದ್ ಇಷ್ಟಪ್ಪ ಸೋಡಾ ಬುಡ್ಡಿ, ಹೀಗೆ ಎಲ್ರೂ ಎದ್ದು ನಮಸ್ಕಾರ ಹೇಳ್ಬೇಕು, ಗುಡ್ ಮಾರ್ನಿಂಗ್ ಹೇಳ್ಬೇಕು. ಶುಜು ಚಳಿ ಜೋರ ಬಸ್ಬಿಡೋನು. ನನಗ್ ಗೊತ್ತಿಲ್ಲ, ನಂದು ಬೇರೆ ಡಿಪಾರ್ಟ್ಮೆಂಟ್. ಆ ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನ್ನ ಪಾಡಿಗೆ ಆ ಡಿಪಾರ್ಟ್ಮೆಂಟ್ಗೆ ಅವ್ರ ಪ್ರಾಬ್ಲಮ್ ಇದೆ, ಕರೆಸಿರ್ತಿದ್ರು, ಬಂದು ರಿಸಾಲ್ವ್ ಮಾಡಿ ಆ ಸಿಸ್ಟಮ್ಸು, ಆ ಪ್ರಿಂಟರ್ಸು, ಸರ್ವರ್ಸು ಇದೆಲ್ಲ ರೆಡಿ ಮಾಡಿ ಹೋಗೋವಂಥ ಕೆಲಸ. ಯಾರೋ ಅವನು ಎಲ್ಲಿಂದ ಬಂದಿದ್ದಾನೆ, ಅವ್ನ ಪ್ರಜ್ಞೆ ಇಲ್ವಂತ, ನಾನು ಇಲ್ಲಿನ ಮ್ಯಾನೇಜರ್ ಅಲ್ವಾ, ಅವ್ನು ನಂಗೆ ನಮಸ್ಕಾರ ಹೇಳ್ತಿಲ್ಲ, ಕರಿಯವನ್ನ ಅಂತ. ನನಗೆ ಯಾರೋ ಹೇಳಿದ್ರು, ಪಕ್ಕದಲ್ಲಿ ನನ್ನ ಸ್ನೇಹಿತನೇ, ಈಗಲೂ ಇದ್ದಾನೆ, ಮ್ಯಾನೇಜರ್ ಆಗಿದ್ದಾನೆ. ಆಯ್ತರ ಅವನು ವರದ ಕರಿತಿದ್ದಾನೆ ಅಂತೆ, ಸ್ವಲ್ಪ ಹೋಗೋ. ನಾನೇನಕ್ಕೋಗ್ಲಿ, ನೀನು ಅವನ ಕೆಳಗಡೆ ಕೆಲಸ ಮಾಡೋದು, ನಾನು ಕೆಲಸ ಮಾಡಲ್ಲ. ಅವ್ನು ನಮ್ಮ ಡಿಪಾರ್ಟ್ಮೆಂಟ್ ಕೆಳಗಡೆ ಬರ್ತಾನೆ, ಅವ್ನು ನನಗೆ ನಮಸ್ಕಾರ ಹೇಳ್ಬೇಕು ಬಂದ್ಬಿಟ್ಟು. ಇಲ್ಲ, ನಾನು ಯಾವ ಸಿಸ್ಟಮು ರೆಡಿ ಆಗಲ್ಲ, ಪ್ರಿಂಟ್ರ್ ಕತೆ ಎಲ್ಲ ಗೋಯಿಂದ ಆಗ್ಬಿಡುತ್ತೆ ಅಷ್ಟೇ. 1 ಅವರ್ ಸ್ಟಾಪ್ ಆಯ್ತು ಅಂದ್ರೆ ನೀವು 1 ದಿನ ಅಲ್ಲ 1 ವಾರ ಕೆಲಸ ಮಾಡ್ಬೇಕು ಅಂತ ತಲೆನೋವು ಆಗ್ಬಿಡುತ್ತೆ. ನನ್ನನ್ನು ಬಿಟ್ಬಿಡಕ್ಕೆ ಕೇಳು ಅಂತ ಹೇಳ್ಬಿಟ್ಟು ಕರಿತಿದ್ದಾರೆ ಅಂತ ಅಸಿಸ್ಟೆಂಟ್ ಮ್ಯಾನೇಜರ್ಗಳು ಅವರು ಇವರು ಬಂದು ಸೂಪರ್ವೈಸರ್ಗಳು. ಸರಿ ಆಯ್ತು, ಏನೋ ಒಂದು ಆಗ್ಲಿ ಅಂತ ಹೋದೆ. ವಾಟ್ ಮ್ಯಾನ್, ಯು ಆರ್ ಯು ಮ್ಯಾನ್, ವೈ ಆರ್ ಯು ಮ್ಯಾನ್?
ಹಾಗೆ ಈಗ ಏನಂತಂದ್ರೆ ನಾನು ನೋಡ್ತಿದ್ದೀನಿ ಈ ಮನುಷ್ಯನಿಗೂ ನನಗೂ ಸಂಬಂಧ ಇಲ್ಲ, ಅವ್ರ ಕೆಲ್ಸಕ್ಕೆ ನಾನು ರಿಪೋರ್ಟ್ ಮಾಡಲ್ಲ, ಅವರು ಇದಕ್ಕೆ ಬರಲ್ಲ ನಾನು. ಬಟ್ ಸ್ಟಿಲ್ ಎಷ್ಟು ಜನ ನಾನು ಬರ್ತಿದ್ರೆ ಬಿಕಾಸ್ ಆಫ್ ಮೀ ಯು ಹ್ಯಾವ್ ಟು ಸೇ ಸರಿ ಹಾಳಾಗೋಗ್ಲಿ, ಓಕೆ ಸರ್, ಸಾರಿ ಸರ್. ಇನ್ನೇನ್ ಮಾಡೋದು, ಮರ್ಯಾದೆ ಗೊತ್ತಿಲ್ಲದ ಮನುಷ್ಯ. ಆನಂದವಾಗಿ ಬಂದುಬಿಟ್ಟೆ. ನಿತ್ಯ ಅದೇ ಕಾಟ, ವಾರಕ್ಕೊಮ್ಮೆ ಹೋಗ್ಬೇಕಾಗ್ತಿತ್ತು ನನಗೆ. ಏನಾದ್ರೂ ತುಂಬಾ ದೊಡ್ಡ ಸಂಸ್ಥೆ ಅದು, ಯಾವ್ದಾದ್ರೂ ಸಿಸ್ಟಮ್ನಲ್ಲಿ ಪ್ರಾಬ್ಲಮ್ಮು, ಡೇಟಾ ಟ್ರಾನ್ಸ್ಫರು ಈ ಥರದ್ದಿರೋದು. ಏನ್ ಮಾಡೋದು, ನಾನು ಡೇಟಾ ಡಿವಿಷನ್ ಅಲ್ಲಿ ಇದ್ದೆ ಅದೃಷ್ಟಕ್ಕೆ. ದೇವರು ಎಲ್ಲಾದ್ರೂ ಒಂದು ಎಕ್ಸ್ಟ್ರಾ ಅಂತ ನನಗೆ ಕೊಟ್ಟಿರ್ತಿದ್ದ, ಎಕ್ಸ್ಟ್ರಾ ಶಕ್ತಿ, ಅದು ನೀವೇ. ಅಲ್ಲೂ ಕೂಡ ಒಂದಿನ ಬಂದ್ರೆ ನಾನು ಗಮನಿಸ್ಲಿಲ್ಲ, ಸರಿ ಹೇಳಿದ್ರು, ದಿಢೀರಂತ ಎದ್ಬಿಟ್ಟು ಗುಡ್ ಮಾರ್ನಿಂಗ್ ಅಂದೆ. ಕಮ್ ಟು ಮೈ ಕ್ಯಾಬಿನ್ ಅಂದ. ಓ ಏನಕ್ಕೆ ಕರಿತಿದ್ದಾನೆ, ಏನಾದ್ರೂ ಪ್ರಾಬ್ಲಮ್ ಇರ್ಬೇಕು ಅವನ ಸಿಸ್ಟಮ್ನಲ್ಲಿ, ಆ ಪುಣ್ಯಾತ್ಮಂದು ಅಂತ ಹೇಳ್ಬಿಟ್ಟು ಹೋದೆ. ವೈ ಡಿಡ್ ಯು ಸೇ ಗುಡ್ ಮಾರ್ನಿಂಗ್ ಟು ಮೀ ಅಂದ. ಹೇಳಬಿಟ್ಟೆ, ಅದನ್ನ ಭಾಷೆ ತಮಿಳು. ಇವಾಗ ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂತ ಮೊನ್ನೆ ಲಾಸ್ಟ್ ವೀಕ್ ಕರೆದು ಹೇಳಿದ್ರೆ ನನಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು, ಈ ಟೋಟಲ್ ಇದಕ್ಕೆ ಬ್ರಾಂಚ್ಗೆ ಮ್ಯಾನೇಜರು ನಾನು ಅಂತ. ಸೊ ಅದು ಗುಡ್ ಮಾರ್ನಿಂಗ್ ಹೇಳಿದೆ, ಹೇಳಿಲ್ಲ ಅಂತ ಕರೆದು ಹೇಳಿದ್ರೆ, ಈಗ ಅದಕ್ಕೆ ಎದ್ದು ಹೇಳಿದ್ನಲ್ಲ ಏನ್ ಪ್ರಾಬ್ಲಮ್ಮು ಅಂತ ಹೇಳಿದೆ. ಇಲ್ಲ ನೀನು ಗುಡ್ ಮಾರ್ನಿಂಗ್ ಹೇಳಿದ್ದೆ ಅಂದ್ರೆ ಏನೋ ಮನ್ಸಲ್ಲಿದ್ದೆ, ನೀನು ಇನ್ನೊಂದೇನೋ ಯೋಚನೆ ಮಾಡ್ತಿದ್ದೆ, ಸರಿ ಇನ್ಮೇಲೆ ಹೇಳೋದಿಲ್ಲ ಬಿಡಿ ಅಂತ. ಹಂಗೆಲ್ಲ ಇಲ್ಲ ಅಂದ. ಇದು ಮಿಸ್ಟರ್ ವರ್ಧನ್, ನಿಮಗೆ ಮರ್ಯಾದೆ ತಗೊಳಕ್ ಬರಲ್ಲ. ನಾನು ಮರ್ಯಾದೆ ಕೊಟ್ಟರು ನಿಮ್ಗೆ ಅದು ಗೊತ್ತಿಲ್ಲ. ನಾನಾಯ್ತು, ನನ್ನ ಕೆಲ್ಸಕ್ಕೆ ಮರ್ಯಾದೆ ಕೊಡೋದು. ನನ್ನ ಬಾಸ್ ಬೇರೆ, ನೀವಲ್ಲ. ಐ ರಿಪೋರ್ಟ್ ಟು ಸಮ್ ಅದರ್ ಬಾಸ್. ಅಲ್ಲಿನ ರಿಪೋರ್ಟ್ ಏನ್ ಬಂದಿದ್ಯೋ, ಈ ಬ್ರಾಂಚಲ್ಲಿ ಪ್ರಾಬ್ಲಮ್ ಇದೆ, ಐ ಜಸ್ಟ್ ಕಮ್, ಐ ಸೆಡ್ ಹಾಯ್, ಅಷ್ಟೇ. ನನ್ನ ಕೆಲಸ ನಾನು ಮಾಡಿ ನನ್ನ ರಿಪೋರ್ಟ್ ನನ್ನ ಬಾಸಿಗೆ ಕಳಿಸ್ಬೇಕು, ನಿಮಗಲ್ಲ. ಯು ಆರ್ ನೋ ವೇ ರಿಲೇಟೆಡ್ ಟು ಮೀ. ಆ ಆಫೀಸ್ ಬಾಯ್ಗೆ ನಮಸ್ಕಾರ ಮಾಡ್ತೀನಿ ಹೀಗೆ ಹೇಳಿದೆ. ಹಾಗೆ ನಾನು ಬಂದಿದ ತಕ್ಷಣ ಆಫೀಸ್ ಬಾಯ್ ನಮಸ್ತೆ ಅಂತಾನೆ, ಹೌಸ್ ಕೀಪಿಂಗ್ ನಮಸ್ತೆ ಅಂತಾರೆ, ಸೆಕ್ಯೂರಿಟಿ ನಮಸ್ತೆ ಅಂತಾರೆ, ನನಗೊಂದು ಕಾಫಿ ಕೊಡ್ತಾರೆ, ಬಿಸಿನೀರು ಕೊಡ್ತಾರೆ, ಡನ್. ಅಲ್ಲಿ ಮರ್ಯಾದೆ ಉಂಟು, ಮರ್ಯಾದೆ ಕೊಡ್ತೇನೆ. ಇಲ್ಲಿ ಮರ್ಯಾದೆ ಇಲ್ಲ, ನಾನು ಕೊಡೋದಿಲ್ಲ, ನನಗೂ ಇದಕ್ಕೆ ಸಂಬಂಧ ಇಲ್ಲ. ಯುನೋ ಐನೋ ಅಂತ ಹೇಳ್ದ ನೋಡಿ, ನನಗೆ ಹತ್ತು ಬಿಡ್ತು. ಬಡ್ಡಿ ಸಮೇತ ಕೊಡಬೇಕು ಅಂತ ಇಡೀ ಆ ಒಂದು ಹೆಚ್ಚು ಕಡಿಮೆ 300-350 ಜನ ಒಂದು ಶಿಫ್ಟಲ್ಲಿ ಕೆಲಸ ಮಾಡೋದು. ಎಲ್ಲರೂ ನಿಂತ್ಕೊಬಿಟ್ಟಿದ್ರು. ಬರದಾ, ಟೆನ್ಷನ್ ಬೇಡ, ನಿಂಗೆ ಎಷ್ಟು ಮರ್ಯಾದೆ ಬೇಕೋ ಅಷ್ಟು ಕೊಡ್ತೀನಿ, ಆದ್ರೆ ಕೆಳಗಡೆ ಬಾ, ನೋಡ್ಕೊತೀನಿ. ನಿನ್ನ ಹೆಲ್ಮೆಟ್ ಹೊಡಿಯೋ ಹೆಲ್ಮೆಟ್ ಪುಡಿ ಆಗ್ಬಿಡುತ್ತೆ, ನೋಡಿ ಬಿಡೋಣ ಅಂದ್ಬಿಟ್ಟೆ. DJ ಮಾಡಿ ಬಂದ್ಬಿಟ್ಟಿದ್ರು. ಬಡ್ಡಿ ಚಕ್ರ ಬಡ್ಡಿ ಸಮೇತ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ. ನೀ ಎಲ್ಲಿಗೆ ನಿಂತಿದ್ದಿ, ಏನ್ ನಿಂತಿದ್ದಿ, ನಾನು ನಿನಗೆ ಯಾಕೆ ನಮಸ್ಕಾರ ಮಾಡ್ಬೇಕು? ಹೂ ಆರ್ ಯು ಪೇಯಿಂಗ್ ಮಿ ಮೈ ಸ್ಯಾಲ್ರಿ? ಆರ್ ಯು ರಿಕ್ರೂಟೆಡ್ ಮೀ? ನೋ ವೇರ್, ಯು ಆರ್ ಅನ್ಫಿಟ್ ಎನಿಥಿಂಗ್. ನೋಡೇ ಬಿಡೋಣ. ಸೀದಾ ಹೋದೆ, ಒಂದು ಮೆಷಿನ್ ಒಂದು ಬಟನ್ ಆಫ್ ಮಾಡ್ಬಿಟ್ಟೆ, ಮುಗೀತು ಕತೆ. ಎಲ್ಲ ಓಡ್ ಬಂದ್ಬಿಟ್ಟಿದ್ರು ಹೆಡ್ಡುಗಳೆಲ್ಲ. ಅಲ್ಲಿಂದ ನಮ್ಮ ಬಿಗ್ ಬಾಸ್ ಫೋನ್, ಏನಂತ ಅವ್ನ ತಲೆನೋವು ಅಂತ, ಹಿಂಗಾಗಿದೆ ಅಂತ. ಸರಿಯಾಗಿ ಮಾಡಿದ್ದಾನೆ, ಅವ್ನ ತಲೆನೋವು ಇಟ್ಟಿದ್ದಾನೆ, ನನ್ನ ಶಿಷ್ಯ ಸುಮ್ಮನಿರು ಅಂತ ನಮ್ಮ ಮೇಡಮ್. ಕೆಲವೊಂದು ಸಮಯ ಮಕ್ಕಳೇ, ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ, ಅಸಲು ಬಡ್ಡಿ ಕೊಡ್ಬೇಕಾಗುತ್ತೆ. ಅಲ್ಲೇ ಬಹುಮಾನ, ಅಲ್ಲೇ ಲಾಟಿ ಕೊಡ್ಬೇಕಾಗುತ್ತೆ. ನೀವೇನ್ ಗೊತ್ತಾ, ಗುರುಗಳೇ ಏನೂ ಆಗಲ್ಲ ನೋಡಿ. ಅದು ಬಿಟ್ಟು ಹೆಚ್ಚು ಕಡಿಮೆ 30 ವರ್ಷ ಆಯ್ತು. ನನ್ನನ್ನ ಯಾರು ಕಿತ್ಕೊಳಕ್ ಆಗ್ಲಿಲ್ಲ, ನನ್ನ ಬದುಕು ಯಾರು ಕಿತ್ಕೊಳಕ್ ಆಗ್ಲಿಲ್ಲ. ದುಡಿತೇನೆ, ನಿಲ್ತೇನೆ ಅಂತ ಛಲವಾಗಿ ಯೋಚನೆ ಮಾಡತಕ್ಕಂಥವ್ರು ಎಲ್ಲಿ ಬೇಕಾದ್ರೂ ಬದುಕಬಲ್ಲಿರಿ ಮಕ್ಕಳೇ. ನಿಮ್ಮ ಆತ್ಮಗೌರವವನ್ನ ಕೊಂದುಕೊಂಡು ಕೊಡ್ಲಿಲ್ಲ ಅವನು, ಓಕೆ, ಬಟ್ ಅವಮರ್ಯಾದೆ ಮಾಡ್ತಿದ್ದಾನೆ, ನಿಮ್ಮನ್ನ ಅಗೌರವ ಸೂಚಿಸ್ತಿದ್ದಾನೆ, ಎಲ್ರ ಮುಂದ್ಗಡೆ ತುಂಬಾ ಕೇವಲ ಮಾತಾಡ್ತಿದ್ದಾನೆ. ಮೌನವಾಗಿ ಸಹಿಸ್ಕೋಬೇಡಿ. ಅವ್ನು ಸಂಬಳ ಕೊಡ್ಬೋದು, ವಾಟ್ ಎವರ್, ಊಟ ಹಾಕ್ಬೋದು ಆಕೆ, ಇಲ್ಲ ಆತ ಬಟ್ಟೆ ಕೊಡ್ಬೋದು. ನೋ, ಅಗೌರವದಿಂದ ಬದುಕೋ ಅಧಿಕಾರ ಇಲ್ಲ, ಇಲ್ಲವೇ ಇಲ್ಲ. ಕೆಲವರು ಕುಟುಂಬದಲ್ಲಿ ನೋಡಿದ್ದಾರೆ, ಅಲ್ಲಿ ಗೌರವನೂ ಇಲ್ಲ, ಅಗೌರವನೂ ಇಲ್ಲ, ಮೌನಿಗಳೇ. ಅವ್ರವ್ರ ಕರ್ತವ್ಯ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಡಿಸ್ಟರ್ಬೆನ್ಸೇ ಇಲ್ಲ. ಅಲ್ಲಿ ಮಾತಿಲ್ಲ, ಸಂಬಂಧವಿಲ್ಲ, ಅನುಬಂಧವಿಲ್ಲ, ಅನುರಾಗವಿಲ್ಲ, ಬಟ್ ದೇ ಡೂ ದಟ್. ನನ್ನ ಕರ್ತವ್ಯ ನಾನು ಮಾಡಿದ್ದಾನೆ, ಕೊಟ್ಟಿದ್ದಾನೆ ಅಷ್ಟೇ. ಮಕ್ಕಳು ಮಾತಾಡ್ತಿಲ್ಲ, ಓಕೆ. ನಮ್ಮಪ್ಪನೂ ಮಾತಾಡಿಸ್ತಿಲ್ಲ, ಓಕೆ. ಮಾತಾಡಿದ್ರೆ ತಾನೇ ಕಿರಿಕಿರಿ. ಆಯಾಯ ಜವಾಬ್ದಾರಿಗಳನ್ನ ಮೀರದೆ ನಡ್ಕೋತಿರ್ತಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ಏನು ಮಾತಾಡಿದ್ರು ಅಲ್ಲಿ ಮಾತು ಜಾರೋಲ್ಲ. ಅಲ್ಲಿ ಮರ್ಯಾದೆಯೂ ಬೇಡ, ಅವಮರ್ಯಾದೆಯೂ ಬೇಡ. ನನ್ನ ಪಾಡಿಗೆ ನಾನು ಹೇಗೆ ನನ್ನ ಡಿಪಾರ್ಟ್ಮೆಂಟ್ ಬಂದು ನನ್ನ ಕೆಲಸ ಮಾಡೋಗ್ತೇನೋ ಅಷ್ಟೇ. ನೀವು ನಂಬಲ್ಲ, ನೀವು ನಮಸ್ಕಾರ ಅಂದ್ರು, ನಮಸ್ಕಾರ ಅನ್ನೋದಿದ್ರು, ನನ್ನ ಕೆಲಸ ನಾನು ಮಾಡ್ತೇನೆ. ಆದ್ರೂ ನಾನು ನಮಸ್ಕಾರ ಅಂದಿಲ್ಲ ಅಂದ್ರೂ ಕೂಡ ನೀವು ಮಾಡ್ತಿರ್ತೀರಿ. ಗುರುಜಿ ವಂದನೆಗಳು, ಗುರುಜಿ ಶುಭೋದಯಗಳು, ಐ ಫೀಲ್ ಹ್ಯಾಪಿ. ಅನ್ನಲಿಲ್ಲವೆಂದರೂ ನನಗೆ ಬೇಸರವೂ ಇಲ್ಲ, ನೀವು ಅಂದರೂ ಹಿಗ್ಗುವುದಿಲ್ಲ.
ದಟ್ಸ್ ಇಟ್ ಮಕ್ಕಳು. ದಯಮಾಡಿ ಹೇಳ್ತಾನೆ, ಒಬ್ಬ ವ್ಯಕ್ತಿ ನಿಮಗೆ ಮರ್ಯಾದೆ ಕೊಡೋಕ್ ಗೊತ್ತಿಲ್ಲ ಬಿಟ್ಬಿಡಿ, ಆದರೆ ಅವಮರ್ಯಾದೆ ಮಾಡ್ತಿದ್ದಾನೆ ಅಂದ್ರೆ ಮಾತ್ರ ಸಹಿಸ್ಕೊಂಡಿರ್ಬೇಡಿ. ಯಾವುದಾದ್ರೂ ಸರಿ, ಆ ದೇವಸ್ಥಾನಕ್ಕೂ ಹೋಗ್ಬೇಡಿ, ಆ ದರ್ಗಾಗೂ ಹೋಗ್ಬೇಡಿ. ಹೋಗಲ್ಲ ನಾನು. ಕೆಲವು ಕಡೆಗಳಾಗಿದೆ. ಆ ಮೂರ್ಖರ ಸಂತೆ ನೋಡಿದಾನೆ, ಹೋಗೋದೇ ಇಲ್ಲ. ಎಲ್ಲೋ ದೂರದಲ್ಲಿ ಯಾವಾಗ್ಲೂ ಒಂದ್ಸಲ ಹಿಂಗ್ ಅನ್ಬರ್ತೇನೆ, ಅಮ್ಮ ನೀನ್ ನೋಡ್ಕೊ, ನಿನಗ್ ಗೊತ್ತಿದೆ, ನಿನಗ್ ಸತ್ಯ ಗೊತ್ತಿದೆ, ನಾನು ಯಾರ ಹತ್ರ ಮುಚ್ಚಿಟ್ರು ನಿನ್ನ ಹತ್ರ ಮುಚ್ಚಿಡೋಕ್ಕಾಗಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಎಲ್ಲ ನೋಡ್ತಿದ್ದಿ, ಅಲ್ಲಿ ಬಂದು ನನ್ಗೆ ಮಾಡಿದಾರಮ್ಮ, ಅವ್ರವ್ರ ಧರ್ಮ ಅವ್ರವ್ರ ನ್ಯಾಯ ನೀನೇ ನೋಡ್ಕೊ, ನನ್ನ ಧರ್ಮಕ್ಕೆ ನೀನ್ ಇದ್ದೀಯ, ನನಗ್ ಗೊತ್ತಿದೆ ಇಷ್ಟೇ. ಆ ದೇವಸ್ಥಾನಕ್ಕೂ ಹೋಗಲ್ಲ ಮಕ್ಕಳೇ ನಾನು. ಎಲ್ಲಿ ಅವಮರ್ಯಾದೆಯೋ ಅಲ್ಲಿ ಹೋಗಬೇಡಿ, ನಿಂತ್ಕೋಬೇಡಿ, ಹೋಗೋ. ನಮ್ಮನೆ ನನ್ನ ಜೊತೆ ಇರ್ಬೇಕಾದ್ರೆ ಆ ದೇವಸ್ಥಾನದ ಹತ್ರ ಬಂದ್ಬಿಟ್ರೆ ನೀವು ಕೊಡೋ ಆರ ತುರಾಯಿ ಆಗ್ಬಿಟ್ರೆ ಪೂರ್ಣ ಕುಂಭ ಸ್ವಾಗತ ಯಾವುದು ಬೇಡ, ಹೋಗೋ. ಬದುಕು ನನಗೆ ಗೊತ್ತಿದೆ, ನಮ್ಮನೆ ನನ್ನ ಜೊತೆಲಿದೆ, ಆ ಶಿವನೇ ನನ್ನ ಜೊತೆಲಿದ್ದಾನೆ, ನನ್ನ ನರಸಿಂಹ ನನ್ನ ಜೊತೆಲಿದ್ದಾನೆ. ವೈ ಶುಡ್ ಐ ಫಿಯರ್? ದ್ಯಾಟ್ಸ್ ಇಟ್. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅವಮರ್ಯಾದೆ ಕೊಡೋ ವ್ಯಕ್ತಿಗೆ ಮಾತ್ರ ವಾಪಸ್ ಕೊಡಿ ಮಕ್ಕಳೇ. ಯಾರು ನಿಮ್ ಬದುಕು ಕಿತ್ಕೊಳ್ಳಲ್ಲ. ತುಂಬಾ ಜನ ತುಚ್ಛವಾಗಿ ನಡ್ಕೋತಾರೆ. ನಾನು ಕೇಳ್ತಿರ್ತಾನೆ, ಸಾವಿರಾರು ಸಂಖ್ಯೆಯಲ್ಲಿ ಜಾತಕಗಳು ನೋಡಿರೋದನ್ನ, ಪತ್ರಗಳು ನೋಡಿರೋದ್ರಿಂದ, ಆ ಕಾಲ್ಸಲ್ಲಿ ಮಾತಾಡೋದ್ರಿಂದ ನನಗೆ ಗೊತ್ತಿದೆ ಆ ಸಂತ ತಾಯಂದ್ರು ಕೆಲವರು ಪಾಪ ವಿದ್ಯಾವಂತರು, ಜ್ಞಾನವಂತರು, ಪುರುಷರಾದಿಯಾಗಿ ಇದೆ. ಸಹಿಸ್ಕೊಂಡಿರ್ಬೇಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಿತ್ಯ ನಾವೊಂದು ಮಾಲೆಗಳನ್ನ ಧರಿಸ್ತೇವೆ. ಪ್ರತಿಯೊಬ್ಬರು ಧರಿಸ್ಬೇಕು, ಇರಬೇಕದು ನಮಗೊಂದು ರಕ್ಷಾ ಕವಚ, ಜ್ಞಾನ ಕವಚ. ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸು ಯಾವಾಗಲೂ ಒಂದು ಬೇರೆ ಅದನ್ನ ಹುಡುಕುವುದೇ. ತಪನ, ವ್ಯಸನ. ಅದೊಂದು ವ್ಯಸನ ನಮಗೆ. ನಾವು ಯಾವಾಗಲೂ ನಾವಾಗಿರೋಲ್ಲ. ಪ್ರಭಾವಗಳು ಜಾಸ್ತಿ. ಒಳಗಡೆಯ ಆಂತರಿಕ ಪ್ರಭಾವ ಒಂದಿದೆ, ಹೊರಗಡೆಯ ಬಾಹ್ಯ ಪ್ರಭಾವ ಒಂದಿದೆ. ಆಂತರಿಕವಾಗಿ ತುಂಬಾ ತುಂಬಿಸ್ಕೊಂಡಿರ್ತವೆ. ನಮಗೆ ನಮ್ಮದೇ ಆದ ಅಭಿಪ್ರಾಯಗಳಿರ್ತವೆ. ವ್ಯಕ್ತಿಗಳ ಬಗ್ಗೆ, ವಿಚಾರಗಳ ಬಗ್ಗೆ ತುಂಬಾ ಕೆಲವು ಅಭಿಪ್ರಾಯಗಳು ನಾವು ಓದಿಯೋ ನೋಡಿಯೋ ಮಾತಾಡಿದ್ದೋ ಕೇಳಿಕೊಂಡು ಒಳಗಡೆ ಅದೊಂದು ಅಡಿಗೆ ಬೇಯ್ತಾ ಇರುತ್ತೆ. ಯಾರೋ 10 ಜನ ಒಬ್ಬ ವ್ಯಕ್ತಿ ಬಗ್ಗೆ ನಮ್ಮ ಹತ್ರ ತಪ್ಪಾಗಿ ಹೇಳ್ತಾರೆ. ನಮ್ಗೆ ಅವನನ್ನು ನೋಡಿದಾಗ ಹಾಗೆ ಅನ್ಸುತ್ತೆ, ಇವನು ಹೀಗೆ ಕಣೋ. ಒಬ್ಬ ತಪ್ಪಾದ ವ್ಯಕ್ತಿ, ಅವನ ಬಗ್ಗೆ ನಮ್ಮ ಹತ್ರ ಒಂದು 10 ಜನ ತುಂಬಾ ಒಳ್ಳೇದು ಹೇಳ್ತಾರೆ, ತುಂಬಾ ಒಳ್ಳೆಯವನ್ ಸರ್ ಅವರು. ನಮಗೇ ಗೊತ್ತಿಲ್ಲದೆಯೇ ಆಂತರಿಕ ಹಾಗೂ ನೋಡುವ ನೋಟ ಬಾಹ್ಯ. ನಾವು ನೋಡಿದ್ದೆಲ್ಲ ಸತ್ಯ ಆಗಿರೋಲ್ಲ, ಕೇಳಿದ್ದೆಲ್ಲ ಸತ್ಯ ಆಗಿರೋಲ್ಲ, ತಿಳ್ಕೊಂಡಿದ್ದೆಲ್ಲ ಸತ್ಯ ಆಗಿರೋಲ್ಲ. ಏನೋ ಒಂದು. ಈಗ ನೋಡಿ ಹೇಳ್ತಿದ್ದಾರೆ, ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಿದ್ರೆ ಮಲಮೂತ್ರಗಳು ನೀರಿನಲ್ಲಿ ಸೇರಿ ಅಲ್ಲ ಅದಾಗಿದೆ. ನಾವು ನೋಡಿಲ್ಲ, ಕೇಳಿಲ್ಲ. ಸರಿ ತಗೊಳ್ಳಿ, ಅದನ್ನ ಹಬ್ಬಿಸ್ತಿದ್ದಾರೆ. ಅದೆಷ್ಟು ಸತ್ಯ ಸುಳ್ಳು ನಮ್ಮ ಹತ್ರ ಡೇಟಾ ಇಲ್ಲ, ಮೆಡಿಕಲ್ ರಿಪೋರ್ಟ್ ಇಲ್ಲ. ತಗೊಳ್ಳಿ. ಅದನ್ನ ಸಾಧಿಸ್ಲಿಕ್ಕೆ ಇನ್ನೂ ಕೆಲವ್ರು ತಗೊಂಡು ಕುಡಿಯೋದೆಲ್ಲ ಮಾಡ್ತಿದ್ದಾರೆ. ಅವ್ರು ಸರಿಯಾ ಇವ್ರ ತಪ್ಪ, ಇವ್ರು ಸರಿಯಾ ಅವ್ರ ತಪ್ಪ. ನಮ್ಮ ಒಂದು ಧರ್ಮದ ಆಚರಣೆಗಳಿಗೆ ಒಂದೊಂದು ನಂಬಿಕೆಗಳು ತುಂಬಾ ದೊಡ್ಡದು. ನಮ್ ಧರ್ಮ ಅದು. ಅದಕ್ಕೆ ಅಂತ ಒಂದು ಟೀಮ್ ಕುತ್ಕೊಂಡಿದ್ದಾರೆ ಕೆಡಿಸ್ಲಿಕ್ಕೆ. ಬಾಹ್ಯ ಪ್ರಭಾವ, ಅದು ಆಂತರಿಕವಾಗಿ. ಇದವರು ಕಲ್ಲಲ್ಲಿ ಪೂಜೆ ಮಾಡ್ಬಿಟ್ರೆ ಕೊಟ್ಬಿಡ್ತಾನ, ಈ ತರ. ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮದ ಮೇಲೆ ಬೀರಿರುವಷ್ಟು ಒಂದು ಅಪಪ್ರಚಾರ ಇನ್ಯಾವ ಧರ್ಮದ ಮೇಲೇನೂ ಇಲ್ಲ. ಮಾಡಿ ನೋಡಿ, ಬಿಡ್ತಾರ ನೋಡಿ. ನಮ್ಮ ಭಾರತದಲ್ಲೇ, ನಮ್ಮ ಭಾರತದ ನೀರು
ಊರು, ಜಾಗ, ಬದುಕು ಕಟ್ಟಿಕೊಂಡು ಹಲವಾರು ಧರ್ಮಗಳು ಇಲ್ಲಿದ್ದಾರೆ. ನೀವು ಮಾತನಾಡಿ ನೋಡಿ, ಬಿಡ್ತಾರ ನೋಡಿ. ಆದ್ರೆ ನಮ್ಮ ಧರ್ಮದ ಮೇಲೆ ಹಾಕಿದ್ರೆ ನಾವು ಬಾಯಿ ಮುಚ್ಕೊಂಡು ನಮಗ್ ನಾವೇ ಈ ತರ. ನಮ್ಮ ಆಚರಣೆಗಳು ಬಹುದೊಡ್ಡದು. ಅದಕ್ಕೆ ಈ ರೀತಿಯ ಬಾಹ್ಯ ಪ್ರಭಾವ, ಆಂತರಿಕ ಪ್ರಭಾವ, ಆ ನೆಗೆಟಿವ್ಸ್ ಅದು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಎಷ್ಟೋ ವಿಚಾರಗಳು ನಡೀತಿರುತ್ತೆ. ಅದು ಕುಟುಂಬ ವಿಚಾರ, ವಿದ್ಯೆ, ಉದ್ಯೋಗ, ಸಂಪಾದನೆ, ಎಲ್ಲಾ ರೀತಿಯದ್ದು. ಅಲ್ಲಿ ಏನೋ ಒಂದು ಕೆಲವೊಂದು ಸಮಯ ನಮ್ಮ ಬಾಸ್ ಹತ್ರ ಏನೋ ಮಾತಾಡಕ್ಕಾಗಲ್ಲ. ಕೆಲವೊಂದು ಸಮಯ ನಮ್ಗೆ ಗೊತ್ತು ಅವ್ನು ತುಂಬಾ ದೊಡ್ಡ ಮೋಸ ಮಾಡ್ತಿದ್ದಾನೆ, ಏನೂ ಹೇಳೋಕ್ಕಾಗಲ್ಲ. ಗೊತ್ತು ನಾವೊಂದು ದೊಡ್ಡ ಆನೆ, ಮದ್ದ ಆನೆ, ಅವನೊಂದು ಇರುವೆಯ ಇಸ್ಕಬಲ್ಲೆವು, ಚಿವುಟಿ ಹಾಕಬಲ್ಲೆವು. ಆದ್ರೂ ಏನೂ ಮಾಡದೆ ಕೈ ಕಟ್ಟಿಕೊಳ್ಳಬೇಕಾಗುತ್ತೆ ಅಷ್ಟು ದೊಡ್ಡದಾಗಿ. ಇಲ್ಲ ಅವನು ಮದ್ದಾನೆಯಾಗಿ ನಮ್ಮನ್ನು ತುಳಿಲಿಕ್ಕೆ ನಿಂತ್ಕೊಂಡಿದ್ರು ಸಹಿಸ್ಕೊಂಡು ನಿಂತ್ಕೋಬೇಕಾಗುತ್ತೆ. ಒಳಗಡೆ ಆಂತರಿಕ ಒತ್ತಡ. ಇಂತಹ ಒಂದು ದುಷ್ಟ ಬುದ್ಧಿ, ವಿವೇಕವಿಲ್ಲದ ಅವಿವೇಕದ ಮಾತುಗಳು, ಅವಿವೇಕಿಗಳು, ಮೂರ್ಖರು, ಶತಮೂರ್ಖರು, ದುಷ್ಟರು, ಈ ತರದ್ದು ಸುತ್ತಮುತ್ತ ತುಂಬಾ ಒಳ್ಳೆಯವರು ಇದ್ದಾರೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಇದು ಗೊತ್ತಿಲ್ಲ. ಇದರಿಂದ ರಕ್ಷಿಸ್ಕೊಳ್ಳಿಕ್ಕೆ ಹೇಗೆ ಅಂತಲೇ ನಮ್ಮ ಋಷಿ ಮುನಿಗಳು ವಿಶೇಷವಾಗಿರತಕ್ಕಂಥ ಒಂದು ಮಾಲೆಗಳು, ಮಣಿಗಳು ಹಾಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ತಿದ್ರು. ಎಲ್ಲರೂ ಹಾಕೋತಿದ್ರು. ಎಲ್ಲರೂ ಇವತ್ತು ನಮಗದು ಏನು ಅಂಟು ಶಾಪ ಇಟ್ಕೊಳ್ಳೋ ಹಾಗೆ ಮಾಡ್ತೇವೆ. ಬೇರೆ ಎಲ್ಲ ಹಾಕೊಳಕ್ಕಾಗುತ್ತೆ, ನಮ್ ಕುತ್ತಿಗೆಯಲ್ಲಿ ಒಂದು ಮಾಲೆ. ಎಷ್ಟೋ ಜನರು ಕುತ್ತಿಗೆ ನೋಡ್ತಿರ್ತಾರೆ, ಕುತ್ತಿಗೆಯಲ್ಲಿ ಒಂದು ಕರಿಮಣಿ ಇರೋಲ್ಲ. ಕೆಲವರು ಸ್ತ್ರೀಯರು ಮದುವೆ ಆಗಿರೋರು ಕಾಲುಂಗುರ ಇರೋಲ್ಲ, ಹಣೆಲ ಅರಿಶಿನ ಕುಂಕುಮ ಇರೋಲ್ಲ, ಒಂದು ಕಾಡಿಗೆ ಇರೋಲ್ಲ, ಒಂದು ಐರನ್ ಹಾಕಿ ಬಟ್ಟೆ ಹಾಕಿರೋಲ್ಲ. ಹೇಗೋ ನೋಡ್ಬೇಕು, ಕೆಲವರು ಜ್ಯೋತಿಷ್ಯ ಕೇಳಕ್ ಬರ್ಬೇಕಾದ್ರೆ ಶಾರ್ಟ್ಸ್ ಅಲ್ಲಿ ಬಂದ್ಬಿಡ್ತಾರೆ. ಅಂದ್ಕೊಳ್ಳೋದು ನನ್ನ ವಿದ್ಯೆಗೆ ಅಗೌರವವ, ನನಗೆ ಅಗೌರವ ಕೊಟ್ಟರು ಓಕೆ, ಅಂದ್ರೆ ಹಿಂಗಂದ್ರೆ ಹೇಗೆ ಅಣ್ಣ ನಮಸ್ತೆ ಸರ್, ದಯಮಾಡಿ ಕ್ಷಮಿಸಿ, ಈ ತರ ಹೇಳಲಿಕ್ಕೆ ಆಗೋಲ್ಲ ಅಂತಾನೆ ಹೇಳ್ತಿರ್ತಾನೆ. ಏನ್ ಮಾಡೋದು? ನನ್ನ ವಿದ್ಯೆಗೆ ಅಗೌರವ ತೋರಿಸಿದಾಗ ಹೇಳಬೇಕಾಗುತ್ತೆ. ಇಟ್ ಇಸ್ ನಾಟ್ ಫಿಟ್ ಫಾರ್ ಯುವರ್ ಬಾಸ್ಕೆಟ್ ಸರ್, ಪ್ಲೀಸ್ ಎಲ್ಲೋ ಹೋಗಿ ಸರ್. ನನ್ನ ಧರ್ಮ ನನಗೆ ದೊಡ್ಡದು, ನನ್ನ ದೇಶ ನನಗೆ ದೊಡ್ಡದು, ನನ್ನ ಭಾಷೆ ನನಗೆ ದೊಡ್ಡದು, ನನ್ನ ಆತ್ಮಗೌರವವು ನನಗೆ ದೊಡ್ಡದು ಅಂತಕ್ಕಂಥ. ಸೊ ಅಂತ ಒಂದು ಇದರಲ್ಲೇ ಮಹರ್ಷಿಗಳು, ತಪಸ್ವಿಗಳು, ರಾಜರ್ಷಿಗಳು, ದೇವರ್ಷಿಗಳು ನಮ್ಗೆ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಜಪಮಾಲೆಗಳನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ರುದ್ರಾಕ್ಷಿಯನ್ನ ಧರಿಸಿ ಅದನ್ನ ನಿಮ್ಗೆ ಅನುಕೂಲ ಫ್ರೀ ಇದ್ದಾಗ ಜಪ ಮಾಡುವುದರಿಂದ ತರ ಹೆಂಗಾಗುತ್ತೆ ಅಂದ್ರೆ ನೆಗೆಟಿವ್ಸ್ ಇಂದ ದೂರ ಬರ್ತೀರಿ. ನೀವು ಯಾವುದಕ್ಕೂ ಅಟ್ಯಾಚ್ ಆಗೋಲ್ಲ. ರುದ್ರಾಕ್ಷಿ ಧಾರಣ, ರುದ್ರಾಕ್ಷಿ ಜಪಮಾಲನ, ಯಾವ ಮಂತ್ರ ಆದ್ರೂ ಸರಿ, ಒಂದು 10 ನಿಮಿಷ ತೆಗೆದು ಬೆಳಿಗ್ಗೆ ಎದ್ದು ಸ್ನಾನ ಆಗಿದ್ದೆ, ಸ್ನಾನಕ್ಕೆ ಹೋಗುವಾಗ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳೋದು, ಬಂದು ಅದನ್ನ ಜಪ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಂದು 21 ಬಾರಿ ಓಂ ನಮಃ ಶಿವಾಯ, ಓಂ ದುಂ ದುರ್ಗೈ ನಮಃ, ಓಂ ಗಂ ಗಣಪತಿಯೇ ನಮಃ, ವಾಟ್ ಎವರ್ ಒಂದು ಮಂತ್ರ. ನೋವಿಗೂ ಅಟ್ಯಾಚ್ ಆಗೋಲ್ಲ ನೀವು, ದುಃಖಕ್ಕೂ ಅಟ್ಯಾಚ್ ಆಗಲ್ಲ ನೀವು, ಹೌದು, ಸುಖಕ್ಕೂ ಅಟ್ಯಾಚ್ ಆಗಲ್ಲ. ಹೌದಾ? ಎಕ್ಸೈಟ್ಮೆಂಟ್ ಇರೋಲ್ಲ, ಕುಣಿದಾಡ್ತಿರೋ ಕೆಲವರು ಲಾಟ್ರಿ ಹೊಡೆದಾಗೆ, ಓ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ. ಕೆಲವ್ರಿಗೆ ಅದೇ ಹುಚ್ಚು. ಕೆಲವರಿಗೆ ಕಾರಿನ ಹುಚ್ಚು, ಕೆಲವ್ರಿಗೆ ಮನೆ ಹುಚ್ಚು, ಕೆಲವರಿಗೆ ಈವ್ನಿಂಗ್ ಆದ್ರೆ ಪಬ್ ಹುಚ್ಚು. ಸಾಟರ್ಡೆ ಸಂಡೇ ಬೆಂಗಳೂರು ಪಬ್ಗಳು ಎವ್ರಿ ಇಯರ್. ಇಡೀ ಇಂಡಿಯಾದಲ್ಲಿ 10-15% ಗ್ರೋತ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 100% ಗ್ರೋತ್ ಆಗ್ತಿದೆ ಸೇಲ್ಸ್. ಮಿನಿಮಮ್ 50% ಗ್ರೋತ್ ಲಿಕ್ಕದ್ದು. ಇದು ಆಗ್ತಿರೋದು ಲೆಕ್ಕಾಚಾರ. ಇರ್ಲಿ, ಅದಕ್ಕೆ ಹೊಡೋಗ್ಬಿಡ್ತಾರೆ. ಇದೆಲ್ಲ ಧರಿಸೋದು ಮಾಡೋದು ಆ ಎಕ್ಸೈಟ್ಮೆಂಟ್ ಹುಚ್ಚು ಇಲ್ಲ. ನೆನ್ಪಿಟ್ಕೊಳ್ಳಿ, ಯಾವ ಎಕ್ಸೈಟ್ಮೆಂಟ್ ಹುಚ್ಚಿಲ್ಲ. ಅಂದವಾದದ್ದು ನನಗೇ ಇರಬೇಕು, ದೈವಿಕವಾದದ್ದು ನಂದೇ, ಅದು ನಾನೇ, ಅದು ನಾನೇ ನಾನು ಅನ್ನುವುದು ಇಲ್ಲ, ನೀನು ಅನ್ನುವುದು ಇಲ್ಲ, ಎಲ್ಲದಕ್ಕೂ ಸಮಾನ.
ಎಲ್ಲವನ್ನ ಸಮಾನವಾಗಿ ನೋಡ್ಬೇಕು, ಎಲ್ಲರನ್ನ ಸಮಾನವಾಗಿ ನೋಡ್ಬೇಕು. ಬಹು ಎತ್ತರ ಇರ್ಬೋದು, ಬಹು ಕೆಳಗಡೆ. ಒಬ್ಬ ನಮ್ಮ ಮುಂದ್ಗಡೆನೆ ಕದೀತಿರ್ತಾನೆ, ಗೊತ್ತಿದೆ. ನಾವು ಮನಸ್ಸು ಕೆಡಿಸ್ಕೋಬಾರ್ದು. ಅವನ ಹಾಗೆಯೇ 10 ರೂಪಾಯಿ ವ್ಯಕ್ತಿ ಒಂದು ಕಾಫಿ ತಗೊಂಬಾರ ಅಂದ್ರೆ ಒಂದು ಅರ್ಧ ಕಾಫಿ ಕುಡಿದ್ಬಿಟ್ಟು ತಗೊಬರ್ತಾನೆ. ಒಂದ್ 4 ಹಣ್ಣು ತಗೊಂಬಾರ ಆಫೀಸ್ಗೆ, 1-2 ಹಣ್ಣು ಜೋಬಲ್ಲಿ ಬಿಟ್ಕೊಂಡು 4 ಹಣ್ಣು ತರ್ತಾನೆ, 6 ಹಣ್ಣಿನ ಲೆಕ್ಕದಲ್ಲಿ ಕೊಡ್ತಾನೆ. ಅದು ಹಾಗೆ ಅವನ್ ಹಾಗೆಯೇ ನಾವು ಅದನ್ನ ಮನ್ಸಿಗೆ ತುಂಬಿಸ್ಕೊಂಡು ಆಫೀಸ್ ರನ್ ಮಾಡೋದೇ ಬಿಟ್ಬಿಡ್ತೀವಿ. ಅಂತ ಒಂದು ಸ್ಥಿತಿಗತಿಗಳು ಆಗುತ್ತಿದೆ. ಪ್ರತಿಯೊಂದಕ್ಕೂ ನೀವು ನಿರುತ್ಸಾಹ ಪಡೋದು, ಇಲ್ಲ ವಿಪರೀತ ಉತ್ಸಾಹ, ಇಲ್ಲ ಪ್ರತಿಯೊಂದಕ್ಕೂ ದುಃಖ ಪಡೋದು, ಇಲ್ಲ ಪ್ರತಿಯೊಂದಕ್ಕೂ ಭಾವುಕರಾಗೋದು, ಉದ್ವೇಗ ಸ್ಥಿತಿಗಾಗೋದು, ಕ್ರೋಧೋನ್ಮತ್ತರಾಗೋದು, ವಿಪರೀತ ಕೋಪ, ಕಂಟ್ರೋಲ್ ಇಲ್ಲ ಅಂತಿರಲ್ವಾ, ಸಿಟ್ಟು, ಆತುರ, ದುಡುಕು. ಒಂದು ಬೆಳಿಗ್ಗೆ ಎದ್ದಾದ್ರೂ ಒಂದು ಸ್ನಾನ ಆಗಿದೆ, ಒಂದು 10 ನಿಮಿಷ ಜಪ ಕುತ್ತಿಗೆಯಲ್ಲಿ ಹಾಕೊಳ್ಳಿ. ನಿಮ್ ಡ್ರೆಸ್ ಹಾಕೊಳ್ಳೋರ್ಗು, ತಿಂಡಿ ತಿನ್ನೋವರೆಗೂ, ಶೂ ಚಪ್ಪಲಿ ಹಾಕೊಳ್ಳೋವರೆಗೂ ಹಾಕೊಳ್ಳಿ. ಆಮೇಲೆ ಅದನ್ನ ತೆಗೆದು ಒಂದು ಬಟ್ಲು ನೀರಿನಲ್ಲಿ ಹಾಕಿಟ್ಬಿಟ್ಟು ಹೋಗಿ. ಸಂಜೆ ಬಂದಿದ್ದೆ ಕೈಕಾಲು ತೊಳ್ಕೊಂಡು ಒಂದು ಪುಟ್ಟ ಸ್ನಾನ, ಮೈಗೊಂದು ಸ್ನಾನ. ಪುರುಷರು ಉದ್ಯೋಗಕ್ಕೆ ಹೋಗಿ ಬಂದವರು, ಪುರುಷಂ ಅಂದ್ರೆ ಎಲ್ರೂ, ಉದ್ಯೋಗಂ ಪುರುಷ ಲಕ್ಷಣಂ ಅಂದ್ರೆ ಆ ಒಂದು ಯಜಮಾನ ಅಂತ. ಎಲ್ಲ ಹೆಣ್ಮಕ್ಳು ಇರ್ಬೋದು, ಗಂಡಸರು ಇರ್ಬೋದು. ಒಂದು 10 ನಿಮಿಷ ಈ ತರ ನಮ್ಮ ಬಾಸ್ ಏನೋ ಅಂದ, ಸಂಜೆ ಬರೋಷ್ಟ್ರಲ್ಲಿ ಮಗುವೇನೋ ಟೆನ್ಷನ್, ಯಜಮಾನ್ರದ್ದು, ಯಜಮಾನಿದು, ಬಾಡಿಗೆದು, ಕರೆಂಟ್ ಬಿಲ್ದು, ಸಾಲದ್ದು, ಇನ್ನೊಂದು, ಎಕ್ಸೈಟ್, ಡಿಪ್ರೆಷನ್, ಪ್ರೆಷರ್, BP, ಹಾರ್ಟ್ ಅಟ್ಯಾಕ್, ಶುಗರ್, ಏನೇನೋ ಆಗಿ ಒತ್ತಡಕ್ಕೊಳಗಾಗ್ತಿರ್. ಬಾಹ್ಯ ಇವತ್ತೇನಿದೆಯೋ ಸುಪ್ರಭಾತ, ಟು ಓವರ್ಕಮ್ ದ್ಯಾಟ್. ರುದ್ರಾಕ್ಷಿ ಧಾರಣ ಒಂದು 21 ನಿಮಿಷ ನಿಮ್ ಕುತ್ತಿಗೆಲಿರ್ಲಿ, ಒಂದು 21 ಬಾರಿ ಜಪ ಸಾಧನ. ಆ ಜಪ ಮಾಡುವಾಗ್ಲೂ ಒಂದು ಲೆಕ್ಕ ನಾನು ತೋರಿಸಿದನೆ. ಎಷ್ಟೋ ಆ ಒಂದು ವರ್ಷಗಳ ಹಿಂದ್ಗಡೆ ಈ ಟಿವಿ ಕಾಲ, ಕನ್ನಡ ಕಸ್ತೂರಿ ಟಿವಿಯ ಕಾಲ, ತುಂಬಾ ಹಳೆಯ ಚಾನೆಲ್ಗಳು, ಇದೆಲ್ಲ ಹೇಳಬೇಕು ಅಂದ್ರೆ ಅದಕ್ಕಿಂತಲೂ ಇನ್ನೂ ಹಳೆಯ ಚಾನೆಲ್ಗಳಲ್ಲೂ ಮಾಡಿದ್ದಾನೆ ಕೆಲಸ. ವಿಶೇಷವಾಗಿ ಏನೋ ಅನ್ನ ಕೊಟ್ಟ ದಣಿಗಳು, ದಾರಿ ತೋರಿಸಿದ ಗುರುಗಳು, ಡೈರೆಕ್ಟರ್ಗಳು, ಒಬ್ಬರ ಇಬ್ಬರ. ರವಿಶಂಕರ್ ಇವತ್ತಿಷ್ಟು ಮಿರರ್ಗಳ ಹುಡುಕಿ ಮಾತಾಡ್ತೇನೆ ಗೈಡೆನ್ಸ್ ಮಾಡಿದ್ದಾರೆ ಅಂದ್ರೆ ಒಬ್ಬರ ಇಬ್ಬರ, ಸಾವಿರಾರು ಮಂದಿ ಒಂದೊಂದು ತೊಟ್ಟೆ ಹಾಕಿ ನನ್ನನ್ನ ಈ ರೀತಿ ದೊಡ್ಡ ಒಂದು ಪ್ರಸಾದ ಮಾಡಿಟ್ಟಿದ್ದಾರೆ. ಈ ತರದ್ದು ಒಂದು ವಿಚಲಿತ ಆಗ್ತಿದ್ದೀರಿ. ಪ್ರತಿ ಹೆಜ್ಜೆಗೂ ವಿಚಲಿತ, ಪ್ರತಿ ಹೆಜ್ಜೆಗೂ ಆತಂಕ. ಸಮಾನ ಇರಬೇಕು ನಾವು ಈ ರೀತಿ. ಸರಿ ಏ ಅಂತೀವಲ್ಲ, ಸರ್ರಂತ ಹತ್ತಿ ಸರ್ರಂತ ಇಳಿಯೋದು. ನೋ, ಏ ಅಂತ ಬರೀರಿ ನೋಡಿ, ಈಗ ಹತ್ತಿ ಹಿಂಗ್ ಇಳಿತೀವಿ, ಹೌದಲ್ವಾ? ಈಗ ಹತ್ತು ಬಿಟ್ಟು ಹೀಗೆ ಇಳಿತೀವಿ. ಆ ರೀತಿ ಇರಬಾರ್ದು. ಮೇಲಕ್ಕೆ ತರ 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 ಹತ್ತು ಬಿಡೋದು, ಸರ್ ಅಂತ ಬಿದ್ದು ಬಿಡೋದು. ಫುಲ್ ಎಕ್ಸೈಟ್ಮೆಂಟ್, ಫುಲ್ ಟೆನ್ಷನ್, ಫುಲ್ಲು ಉನ್ಮತ್ತ. ಹೌದು, ಈ ಶಿವರಾತ್ರಿ ಪ್ರಯುಕ್ತ ಹೇಳ್ತಿದ್ದಾನೆ, ಯಾವ ಯಾವ ಮಾಲೆಗಳಲ್ಲಿ ಎಂತೆಂಥ ವೈದಿಕ ಶಕ್ತಿ ಇದೆ ಅಂತ. ನಮಗೆ ಇವತ್ತು ಬೇಕಿರೋದು ಸಮಾಧಾನ. ಹೌದಾ? ಸರಿ. ಫಸ್ಟ್ ರ್ಯಾಂಕ್ ಅಪ್ಪಾಜಿ. ಹೌದಾ? ಸರಿ. ಫೇಲ್ ಆಗ್ಬಿಟ್ಟೈತೆ. ಹೌದಾ? ಸರಿ, ಇನ್ನೊಂದು ಪ್ರಯತ್ನ ಮಾಡೋಣ ಬಿಡು. ಅಪರೂಪ ಆ ಥರ ಯೋಚನೆ ಮಾಡೋರು ಕೋಟಿಗೊಬ್ರು ಇರ್ತಾರೆ. ಅವರ ತಾಳ್ಮೆ ಅಗಾಧ. ಯಾರೋ ಒಳ್ಳೆ ಸಂತರ ಥರ ನಮ್ಮ ಜೊತೆಯಲ್ಲಿರ್ತಾರೆ. ದುಃಖಕ್ಕೂ ಕೊರಗೋಲ್ಲ, ಶ್ರೀಮಂತಿಕೆಗೆ ಹಿಗ್ಗೋಲ್ಲ, ಬಡತನಕ್ಕೆ ಕುಗ್ಗೋಲ್ಲ, ಸನ್ಮಾನಕ್ಕೆ ಹಿಗ್ಗೋಲ್ಲ, ಅವಮಾನಕ್ಕೆ ಕುಗ್ಗೋಲ್ಲ, ಇದೆ ಅಂತ ಕೊರಗಲ್ಲ, ಇಲ್ಲ ಅಂತ ಕೊರಗಲ್ಲ. ಅಪರೂಪ ಮಕ್ಕಳೇ ನಾನು ನೋಡಿದ್ದಾನೆ, ಇದ್ದಾರೆ. ಅಯ್ಯೋ, ನಾನು ನೋಡಿದ್ದಾನೆ. ಐ ಹ್ಯಾವ್ ಸೀನ್ ದೋಸ್ ಲೆಜೆಂಡ್ಸ್. ನಡೆದಾಡುವ ದಂತಕಥೆಗಳು. ನನಗೊಬ್ರು ಗುರುಗಳಿದ್ದಾರೆ ಈಗಲೂ. ಅವ್ರಿಗೊಂದು ಇವತ್ತಿಗೆ 78 ವರ್ಷ. ಅಂತ ತಾಳ್ಮೆ, ಅಂತ ಶುದ್ಧವಾದ ಮಾತು ನನಗೆ ಬರೋಲ್ಲ ಮಕ್ಕಳೇ. ಅಷ್ಟು ಶುದ್ಧವಾಗಿ ಯೋಚನೆ ಮಾಡೋದು ಅಪರೂಪ. ಮೂರ್ತಿ ಗುರುಗಳು ಅಂತ. ದೇವರೆಲ್ಲೂ ಇಲ್ಲ, ಗುರು ಎಲ್ಲೂ ಇಲ್ಲ ಅವರಲ್ಲಿ ನಾನು ನೋಡಿದ. ಪರಮಹಂಸರೇ. ಹೌದಪ್ಪ. ಒಬ್ಬರ ಬಗ್ಗೆ ಒಂದು ದಿನ ಕೆಟ್ಟದ್ದು ಮಾತಾಡಿತ್ತು, ಎಕ್ಸೈಟ್ಮೆಂಟ್ ಆಗಿ ಮಾತಾಡಿತ್ತು,
ಏನೋ ಆಗಿದೆ, ಮನೆಯಲ್ಲಿ ದುಃಖ. ಹೌದಾ, ಸರಿ, ಬಂದ ಮೇಲೆ ಹೋಗೋದಿದೆಯಲ್ವಾ. ಎಷ್ಟು ಮಾತು ಅರ್ಥ ಕೊಟ್ಟಿದ್ದು ಅಂದ್ರೆ ಅದೊಂದು ಅದ್ಭುತ. ಅದೊಂದು ಅದ್ಭುತ ನಾನು ನೋಡಿದ್ದೇನೆ. ಅಪರೂಪ ಅಂತ ವ್ಯಕ್ತಿಗಳು. ಇಲ್ಲ, ಕೆಟ್ಟದ್ ಮಾತಾಡಲ್ಲ, ಕೆಟ್ಟದ್ ಯೋಚನೆ ಮಾಡಲ್ಲ, ಕೆಟ್ಟದ್ ಹೇಳೋದೇ ಇಲ್ಲ. ಅಲ್ಲಾಗಿದ್ರು ಕೂಡ ಹೌದಾ ನಾನು ನೋಡ್ಲೇ ಇಲ್ಲ, ನೋಡೋದು ಹೋಗಲ್ಲ, ಅವರು ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಸಚ್ ಎ ಡೌನ್ ಟು ಒಂದು ಮಗು. ಅದು ಮಕ್ಕಳಲ್ಲಿ ಮಾತ್ರ ಈ ಥರದ್ದಿರುತ್ತೆ. ಹೌದು, ಅಪರೂಪ ನಿಜವಾದ ಬುದ್ಧರು. ಈ ತರದ ವ್ಯಕ್ತಿಗಳು ಇದ್ದಾರೆ, ನಮ್ಮ ನಿಮ್ಮ ನಡುವೆ ಇದ್ದಾರೆ. ಅದೆಲ್ಲ ಸಾಧನೆ. ಆದರೆ ಅದ್ರಲ್ಲಿ ಒಂದು 10% ನಮಗ್ ಬಂದ್ಬಿಟ್ರೆ, ಅದು ಗುರುಗಳೇ ನನಗ್ ಕೊರಗಿಲ್ಲ, ಕೆಲಸ ಹೋಯ್ತು ಕೊರಗಿಲ್ಲ, ಇನ್ಕ್ರಿಮೆಂಟ್ ಆಗ್ಲಿಲ್ಲ ಕೊರಗಿಲ್ಲ, ನಾನು ಬಯಸಿದ್ ಸಿಗ್ಲಿಲ್ಲ ಪರವಾಗಿಲ್ಲ, ಬೇರೆ ಏನೋ ಇಟ್ಟಿದ್ದಾನೆ ತಟ್ಟೆಯಲ್ಲಿ ಇಡ್ತಾನೆ, ಭೂಮಿಗೆ ಕಳಿಸಿದಾನೆ ಅಂದ್ರೆ ಅವನಿಗೆ ನಮ್ಮನ್ನ ಒಂದು ಒಳ್ಳೆ ಯಾವುದೋ ಉದ್ದೇಶಕ್ಕೆ ಕಳಿಸಿರೋದು, ಒಳ್ಳೇದಕ್ಕೆ. ನಾವು ಪ್ರಭಾವಗಳ ಒಳಗಾಗಿ ಯಾರೋ ಕಳ್ಳರ ಸಂತೆ, ಕುಡುಕರ ಸಂತೆ, ಇಂಥ ಸುಕೇಶ್ ಚಂದ್ರಶೇಖರರ ಅಂತ ಸಂತೆ, ಯಾವುದೋ ಡಾನ್ಗಳ ಸಂತೆ, ದರೋಡಿಕೋರರ ಸಂತೆ, ಹನಿ ಟ್ರ್ಯಾಪ್ಗಳ ಸಂತೆ. ಇದಾನಪ್ಪ. ಮೊನ್ನೆನೂ ಒಬ್ಬರನ್ನ ಯಾರನ್ನೂ ಹನಿ ಟ್ರ್ಯಾಪ್ ಮಾಡಿ ಏನೋ ಯಾರಿಂದಲೋ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡಿಕೊಂಡು ಕರೆಸ್ಬಿಟ್ಟು ಬೇಕು ಅಂತ ನಾಟಕ ಮಾಡಿ ಮೊಬೈಲು, ಚೈನು, ಇನ್ನೂ ಒಂದು ಏನೇನೋ ಮಾಡಿದ್ದಾರೆ ನೋಡಿ. ಇಂಥದ್ದು ಸಂತೆಗಳ ಕಂತೆ, ಬರೀ ಸಂತೆಯೇ ಇದು. ಎಂತೆಂಥವನ್ನ ಭೇಟಿ ಮಾಡ್ತೀವೋ ಭಯ ಆಗುತ್ತೆ. ಅಪರೂಪ. ನಮಗ್ ಗೊತ್ತಿಲ್ಲದೆ ಆ ಪ್ರಭಾವಕ್ಕೊಳಗಾಗ್ಬಿಡ್ತೇವೆ, ಸೇರ್ಕೊಬಿಡ್ತೇವೆ. ಆಕರ್ಷಣೆಗೆ, ವಿಕರ್ಷಣೆಗೆ, ವಿಕೃತಿಗೆ ನಾವೊಂದು ಸ್ವೀಕೃತಿಯಾಗಿರ್ಬೇಕು. ಭಗವಂತ ಒಂದು ಒಳ್ಳೆ ಉದ್ದೇಶಕ್ಕೆ ನಮ್ಮನ್ನು ಕಳಿಸಿರೋದು. ಬಟ್ ಏನ್ ಮಾಡೋಣ, ನಮ್ಮ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಇನ್ಯಾವುದೋ ಹಿರಿಯರ ಕರ್ಮ ನಮ್ಮನ್ನು ಗಂಟಾಕಿ ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸ್ಬಿಡುತ್ತೆ. ತಪ್ಪಾದ ವ್ಯಕ್ತಿಗಳು, ತಪ್ಪಾದ ವ್ಯವಸ್ಥೆಗಳು, ತಪ್ಪಾದ ವ್ಯವಹಾರಗಳು, ತಪ್ಪಾದ ಲೆಕ್ಕಾಚಾರಗಳಲ್ಲಿ ಕುಂದಿರಿಸುತ್ತೆ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ನಮ್ಮನ್ನು ತಗೊಂಡೋಗಿ ನಿಲ್ಸುತ್ತೆ. ಅಂಥದ್ದಾಗದೆ, ಕುಂದದೆ, ಕುಗ್ಗದೆ ಕಳೆದೋಯ್ತು, ಸರಿ ಹೋಗಿದ್ದಾಯ್ತು, ಬೇರೆ ಇನ್ನೊಂದೇನೋ ಮಾಡೋಣ. ಮೊನ್ನೆ ಕೂಡ ನೋಡಿ, ಅಣ್ಣ, ತಂಗಿ, ತಮ್ಮ, ಇನ್ನೊಂದಂತೆ ಸಾಲ ಮಾಡಿ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು ಉರುಳಾಕೋಬಿಟ್ಟಿದ್ದಾರೆ. ತಂಗಿ ಹತ್ರ ಸಾಲ ಮಾಡಿಸಿ ಆ ದುಡ್ಡು ಹಂಚಿರೋದು, ಕೊಟ್ಟಿರೋದು, ಇನ್ವೆಸ್ಟ್ಮೆಂಟ್ ಮಾಡಿರೋದು ಆಗಿಲ್ಲ. ತಂಗಿ ಯಾರ ಹತ್ರ ತಗೊಬಂದು ಕೊಟ್ಟಿರೋದು, ಕೊಡು ಅಂತ ತಗೋ. ಈ ತರದ ಪ್ರಬೋಧಗಳಿಂದ ಹೊರಗಡೆ ಬರಬೇಕು ಅಂದ್ರೆ, ಈ ತರದ ಅತಿರೇಕದ ಪ್ರಭಾವಗಳಿಂದ ಹೊರಗಡೆ ಬರಬೇಕು ಅಂದ್ರೆ ಈ ಶಿವರಾತ್ರಿಯ ಪ್ರಯುಕ್ತ ಹೇಳ್ತಿದ್ದಾನೆ, ಸದಾ ಬೆಳಿಗ್ಗೆ ಎದ್ದಿದ್ದೆ, ಸ್ನಾನ ಮಾಡಿದ್ದ ತಕ್ಷಣ ಆ ಬಟ್ಲಲ್ಲಿರೋ ರುದ್ರಾಕ್ಷಿ ಮಾಲೆ, ಒಂದು ಸಣ್ಣದೊಂದು ಪಂಚಮುಖಿ ರುದ್ರಾಕ್ಷಿ ಧರಿಸಿ ಮಾಲೆ, ಇಲ್ಲ ಒಂದೇ ಒಂದಿದೆ ಗುರುಗಳೇ, ಒಂದು ಕೆಂಪು ದಾರದಲ್ಲಿ ಕಟ್ಕೊಂಡು ಧರಿಸಿ ಅದನ್ನ ಹಾಕಿಟ್ಟಿರಿ. ಅದನ್ನ ತೆಗೆದು ಕುತ್ತಿಗೆಯಲ್ಲಿ ಹಾಕೊಳ್ಳಿ. ಸ್ನಾನ ಆಗಿದ್ದು ಹೊರಗಡೆ ಬಂದಿದ್ದೆ ದೇವ್ರ ಮನೆಗೆ ಹೋಗಿ ಹಾಕೊಳ್ಳಿ ಮಕ್ಕಳು. ಅದಿರ್ಬೇಕು. ನಿತ್ಯ ದಿನಪೂರ್ತಿ ಇರ್ಬೋದು, ತೊಂದರೆ ಇಲ್ಲ. ಬಟ್ ಕೆಲವ್ರಿಗೆ ನಾಚಿಕೆಪ್ಪ. ನಮ್ಮದು, ನಮ್ಮ ಸನಾತನ, ನಮ್ಮ ಧರ್ಮ, ನಮ್ಮ ಪೂಜೆ, ನಮ್ಮ ಸಂಕಲ್ಪ, ನಾವೊಂದು ಬೊಟ್ಟು ಇಟ್ಕೋಬೇಕು, ವಿಭೂತಿ ಇಟ್ಕೋಬೇಕು, ಕುಂಕುಮ ಇಟ್ಕೋಬೇಕು ಅಂತಾರೆ. ಇನ್ನೇನ್ ಮಾಡ್ಲಿ ನಾನು? ಈ ರೀತಿಯಾದ್ರೂ ನಿಮ್ಮನ್ನ ತಪ್ಪಿಸ್ಬೇಕಲ್ವಾ? ನೀವು ಕುಗ್ಗೋದು, ನೀವು ಹಿಗ್ಗೋದು, ನೀವು ಸಿಟ್ಟಿಗೇಳೋದು, ಕ್ರೋಧಗೊಳ್ಳೋದು, ಆತರಗೊಳ್ಳೋದು, ಈ ಥರದ್ದಾಗಬಾರ್ದಲ್ವಾ? ಅದಕ್ಕೋಸ್ಕರ ಮಿನಿಮಮ್ ಒಂದು ಪಂಚಮುಖಿ ರುದ್ರಾಕ್ಷಿ ಒಂದು ಬಟ್ಲಲ್ಲಿ. ಆಗುತ್ತಾ ಒಂದು ಬೆಳ್ಳಿ ಚೈನ್, ಇನ್ನೂ ಆಗುತ್ತಾ ಬಂಗಾರದ ಚೈನ್, ಇನ್ನೂ ಆಗುತ್ತಾ ಪ್ಲಾಟಿನಮ್ ಚೈನ್ ಮಾಡಿಸ್ಕೊಳ್ಳಿ. ಇಲ್ಲ ಬರೀ ದಾರ, ಅರಿಶಿಣದ ದಾರ, ಕೆಂಪು ದಾರ, ದೇವಿ ದಾರ, ಶಿವದಾರ, ನರಸಿಂಹ ದಾರ, ಈ ಥರದ್ದೇನೋ ಒಂದು ದಾರಗಳು, ರಕ್ಷಾದಾರಗಳು ಕೊಡ್ತಾರಲ್ವಾ, ಮಾಡಿಟ್ಬಿಡಿ. ಬಂದಿದ್ದೆ ನೇನು ಮಾಡಬೇಡಿ, ಫಸ್ಟ್ ಎತ್ತಿ ಕುತ್ತಿಗೆಗೆ ಹಾಕ್ಬೇಡಿ. ಮನಸ್ಸಿನಲ್ಲಿ ಜಪ ಒಂದು 20-21 ಬಾರಿ ಮಿನಿಮಮ್. ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ, ಈ ಥರದೊಂದು ಪುಟ್ಟ ಜಪಗಳನ್ನ ಮಾಡಿಕೊಂತಾನೇ ಇರಿ ಒಂದು 21 ಬಾರಿ. ಬಟ್ಟೆ ಹಾಕೊಳ್ಳಿ, ತಿಂಡಿ ತಿನ್ನಿ, ರೈಟ್, ಡ್ಯೂಟಿಗೆ ಹೊರಡೋಕೆ ರೆಡಿ ಆಯ್ತ್ರಲ್ವಾ? ಎಲ್ಲಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ, ಏನೋ ಒಂದು ಇರುತ್ತೆ ನಮಗೆ. ನಾವಿರ್ತೀವಿ, ನಮಗೇನು ಯೋಚನೆ ಇಲ್ಲ. ನಿಮಗದು ಗೊತ್ತಿಲ್ಲ. ನಾವೇನೋ ಒಂದು ಮಂತ್ರ ಅನುಷ್ಠಾನ ಮಾಡ್ಕೋತೀವಿ, ಅದು ಬೇಡ. ನಮ್ಮ ನಿಯಮಗಳು ಬೇರೆ, ನಮ್ಮ ಬೆಂಕಿನೂ ಬೇರೆ. ಅಯ್ಯೋ, ನಮ್ಮ ಬೆಂಕಿ ಬೇರೆ, ನಮ್ಮ ಶಕ್ತಿ ಬೇರೆ, ನಮ್ಮ ಬಲ ಬೇರೆ, ನಮ್ಮ ಧ್ಯಾನ ಬೇರೆ, ನಾವು ಬೇರೆಯೇ. ನೀವು ನಮ್ಮ ಇದಕ್ಕೆ ಬರೋದು ಬೇಡ. ಅದಕ್ಕೆ ಹೇಳ್ತಿದ್ದೆ.
ತೆಗೆದು ಮತ್ತೆ ಬಟ್ಟಲು ನೀರಲ್ಲಿ ಇಟ್ಟುಬಿಡಿ. ಹೋಗಿ ದೇವ್ರ ಮುಂದ್ಗಡೆ ಧೂಪ ದೀಪ ಆಗಿದೆ ಇಟ್ಟುಬಿಟ್ಟು ಹೊರಡಿ ಡ್ಯೂಟಿಗೆ. ಸಂಜೆ ಬಂದಾಗ ಒಂದು ಸಣ್ಣ ಸ್ನಾನ, ಇಲ್ಲ ಕೈಕಾಲು ತೊಳ್ಕೊಳ್ಳಿ. ಈ ಬೆಂಗಳೂರಲ್ಲಿ ನೀರು ಸಿಗೋದು ಕಷ್ಟ, ಸೊ ಕೈಕಾಲು ತೊಳ್ಕೊಂಡು ದೇಹಕ್ಕೆ ಮಡಿ ಇಲ್ಲ, ತಲೆ ಕೆಡ್ಸ್ಕೋಬೇಡಿ. ಅಯ್ಯೋ ಈ ದೇಹ ಎಲ್ಲ ಹೋಗಿತ್ತು, ಅವೆಲ್ಲ ಪಕ್ಕಕ್ಕಿಡಿ. ಸಣ್ಣ ಕೈಕಾಲು ತೊಳ್ಕೊಂಡು ಶಿವ ನೀನಿದ್ದಿ. ಅದಕ್ಕೆ ಶಿವಯ್ಯ ಮಡಿ ಮೀರಿದ ಜಾಗದಲ್ಲಿರೋದು. ಯಾರು ಹೋಗ್ತಿರೋ ಇಲ್ವೋ ಎಲ್ರೂ ಹೋಗ್ಬೇಕಾದ್ರು ಒಂದ್ ಜಾಗದಲ್ಲಿ ಶಿವಯ್ಯ ಯಾವತ್ತೂ ಕಾವಲಿರ್ತಾನೆ. ಬನ್ರೋ ನಾನಿದ್ದೀನಿ ಇಲ್ಲಿ. ಚಿರಶಾಂತಿ ಅನ್ನೋ ಜಾಗದಲ್ಲಿರೋದೇ ನನ್ನ ಶಿವಯ್ಯ, ಸದಾ ಶಿವ. ಹೋಗಿ ನೆನೆಸ್ಕೊಂಡು ಆ ರುದ್ರಾಕ್ಷನ್ ಮತ್ತೆ ಹಾಕೊಂಡು ಒಂದು 21 ನಿಮಿಷ ಸುಮ್ಮನಿದ್ದು ಬಿಡಿ, ಮೌನವಾಗಿರಿ. ಏನಾಗಿದೆ, ಎತ್ತಾಗಿದೆ, ಈ ಪ್ರಚೋದನೆ, ಬಾಹ್ಯ ಪ್ರಚೋದನೆ, ಆಂತರಿಕ ಪ್ರಚೋದನೆ, ಮನೋಪ್ರಚೋದನೆ, ಉದ್ವಿಗ್ನ ಪ್ರಚೋದನೆ, ವಿಕೃತಿ ಪ್ರಚೋದನೆ, ಸ್ವೀಕೃತಿ ಪ್ರಚೋದನೆ, ದುಡ್ಡಿನ ಪ್ರಚೋದನೆ, ಅವಮಾನದ ಪ್ರಚೋದನೆ, ಎಲ್ಲ ಮರ್ತು ಬಿಡಿ. ಅದು ಮಾಡ್ಕೊಂಡು ನಿಮ್ಮ ಪಾಡಿಗೆ ಜಪ ಮಾಡ್ಕೋತಾ ಇರಿ ಮನಸ್ಸು. ಒಂದು 21 ನಿಮಿಷ ಸುಮ್ಮನಿರಿ. ಸುಮ್ಮನಿರಿ. ಇನ್ನೇನು ಮಾಡಬೇಡಿ. ಮೌನಂ ಸರ್ವತ್ರ ವಿಜಯಂ. 21 ಮಿನಿಟ್ಸ್. ಮನೆಗೆ ಬಂದಿದ್ದೆ ಹೇಳ್ಬಿಡಿ ಮೊದಲೇ. ಇನ್ಮೇಲೆ ನಾನು ಮನೆಗೆ ಬಂದಿದ್ದು 21 ಮಿನಿಟ್ಸ್. ಮನೆಯಿಂದ ಹೋಗುವಾಗ 21 ಮಿನಿಟ್ಸ್ ನಾನು ಮಾತಾಡೋಲ್ಲ. ನೀವೇನಾದ್ರೂ ಮಾತಾಡ್ಕೊಳ್ಳಿ, ಎಷ್ಟು ಬೇಕೋ ತಗೊಳ್ಳಿ. ನೀವು ಮಾತಾಡೋಲ್ಲ, ತಗೊಳ್ಳೋದು ಇಲ್ಲ, ಇಟ್ಕೊಳ್ಳೋದು ಇಲ್ಲ, ಏನು ಬೇಕಿಲ್ಲ. ಇದಿದೆ ಒಳಗಡೆ. ಹೌದಾ? ಓಂ ನಮಃ ಶಿವಾಯ. ಹೌದಾ? ಓಂ ನಮಃ ಶಿವಾಯ. ಮನಸ್ಸಲ್ಲೇ ಏನು ಹೇಳಿದ್ರು? ಓಂ ನಮಃ ಶಿವಾಯ. ಆಯ್ತಮ್ಮ. ಓಂ ದುಮ್ ದುರ್ಗೈ ನಮಃ. ಆಯ್ತಮ್ಮ. ಓಂ ನಮೋ ಭಗವತೆ ವಾಸುದೇವಯ. ಓಂ ನರಸಿಂಹಾಯ. ಓಂ ಕೇಶವಾಯ. ನಿಮ್ಗೆ ಯಾವುದೋ ಒಂದು ಇಷ್ಟ ದೇವರು. ಓಂ ಗಂ ಗಣಪತಿಯ ನಮಃ. ಓಂ ಸಾಯಿರಾಮ್. ಓಂ ದಕ್ಷಿಣಾಮೂರ್ತಿಯೇ ನಮಃ. ಹೌದು, ಓಂ ದತ್ತನೇ ನಮಃ. ನೀವು ಅಂದುಕೊಳ್ಳಿ, ಓಂ ರಾಘವೇಂದ್ರಾಯ ನಮಃ. 21 ಮಿನಿಟ್ಸ್. ಅವಮಾನ, ಸನ್ಮಾನ, ಕುಗ್ಗುವಿಕೆ, ಬಾಡಿಗೆ, ಇದನ್ನ ಮಾಡ್ತಾ ಬನ್ನಿ ಮಕ್ಕಳೇ. ನೋಡಿ, ನಾನು ಚಾಲೆಂಜ್ ಮಾಡ್ತೇನೆ, ಸಮಾನ ಆಗ್ಬಿಡ್ತೀರಿ. ನಿಮ್ಮಲ್ಲೊಂದು ದೈವಿಕ ಕಳೆ ಬಂದ್ಬಿಡುತ್ತೆ. ಯಾರೋ ದೊಡ್ಡವನು ನಿಮ್ಮ ಸ್ನೇಹಿತ ಪಕ್ಕದಲ್ಲಿ ಬಂದ, ಅವನು ನಿಮಗೆ ನಮಸ್ಕಾರ ಹೊಡಿತಾನೆ. ಏನೋ ನಿನ್ನಲ್ಲಿ ಒಂಥರ ತೇಜಸ್ಸು, ಬ್ರಹ್ಮ ತೇಜಸ್ಸು ಬಂದ್ಬಿಡುತ್ತೆ, ಶಿವ ತೇಜಸ್ಸು ಬಂದ್ಬಿಡುತ್ತೆ. ಶಿವ ತೇಜಸ್ಸು ನೆನಪಿಟ್ಟುಕೊಳ್ಳಿ. ಏನೋ ಒಂದು ಆಧ್ಯಾತ್ಮಿಕ, ಆದಿಭೌತಿಕ. ಅಲ್ಲೆಲ್ಲೋ ಹಿಮಾಲಯಕ್ಕೆ ಹೋಗ್ಬೇಕು ಅನ್ನೋದೇನು ಇಲ್ಲ. ಅಲ್ಲೆಲ್ಲೋ ಗಂಗಾ ನದಿಲಿ ಹೋಗಿ ಸ್ನಾನ ಮಾಡಬೇಕು, ನನಗೆ ಸಿಗ್ಲಿಲ್ಲ ಅವಕಾಶ, ಪರವಾಗಿಲ್ಲ. ಇಲ್ಲೇ ಇದೆಯಲ್ಲ, ಶಿವನನ್ನೇ ಧರಿಸಿದಿರಿ. ಜಟಾಧಾರಿಯನ್ನ, ಆ ರುದ್ರಾಕ್ಷಿಯನ್ನೇ ಧರಿಸಿದಿರಲ್ಲ, ಅವನು ಸಮಾನ. ನನ್ನ ಶಿವಯ್ಯ ಎಲ್ಲರಿಗೂ ಸಮಾನ. ಇವನು ಕೆಟ್ಟವನು, ಇವನು ಒಳ್ಳೆಯವನು, ಇವನು ದೊಡ್ಡವನು, ಇವನು ಚಿಕ್ಕವನು, ಇವನಿಗೆ ಎಷ್ಟು ಕೊಡ್ಬೇಕು, ಅವನಿಗೆ ಎಷ್ಟು ಕೊಡ್ಬೇಕು, ಅದೆಲ್ಲ ಇಲ್ಲ. ಶಿವ ಎಲ್ರಿಗೂ ಕೊಡೋದು ಒಂದೇ, ಮೋಕ್ಷಂ ಅಂತ್ಯಂ. ಎಲ್ರಿಗೂ ಸಮಾನ, ಅಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಆತ ಸ್ಮಶಾನವಾಸಿ. ಅದಕ್ಕೆ ರುದ್ರಾಕ್ಷಿ ಇಸ್ ಸಮಾನಂ. ಎಷ್ಟೇ ದೊಡ್ಡವನಾದ್ರೂ ಸಮಾನ. ಬಾರ ಬೆಂಕಿ ಮೇಲೆ ಮಲ್ಕೋ, ಇಲ್ಲ ಮಣ್ಣೊಳಗಡೆ ಮಲ್ಕೋ, ಅಷ್ಟೇ. ಇನ್ನೂ ಇದೆ ಈ ಮಾಲೆಗಳ ಬಗ್ಗೆ. ತುಳಸಿ ಮಾಲೆ ಐತೆ, ಅದ್ಯಾವುದೋ ಕರಿಂಗಾಲಿ ಮಾಲೆ ಅಂತ ಒಂದು ಬಂದಿದೆ. ಎಲ್ಲರೂ ಧರಿಸ್ತಿದ್ದಾರೆ, ನಾವು ಧರಿಸ್ಬೋದಾ ಗುರುಗಳೇ? ನಿಜಾನ ಅದು ಸುಳ್ಳ? ಇದೆಲ್ಲ ಮಾತಾಡೋಣ. ಒಂದು ಪುಟ್ಟು ವಿರಾಮ ತಗೊಂಡು. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಾಲೆಗಳ ಬಗ್ಗೆ ಇನ್ನೂ ಮಾಲಿಕೆ ಇದೆ. ವೈಜಯಂತಿ ಮಾಲೆ ಅಂತೆ, ತುಳಸಿ ಮಾಲೆ ಅಂತೆ, ತುಂಬ ಇದೆ. ಅವೆಲ್ಲ ಮಾತಾಡೋಣ, ಯೋಚನೆ ಮಾಡಬೇಡಿ. ಒಂದೊಂದು ಮಾಲೆಗೆ, ಒಂದೊಂದು ಈ ಒಂದು ಧಾರಣೆಗೆ, ಜಪಗಳಿಗೆ ಒಂದೊಂದು ಶಕ್ತಿ ಇದೆ, ಆಕರ್ಷಣೆ ಇದೆ. ಸುಮ್ಮನೆ ಅಲ್ಲ. ನಮ್ಮ ಋಷಿ ಮುನಿಗಳು, ತಪಸ್ವಿಗಳು, ಈ ತುಳಸಿ ಮಾಲೆ ನಾನು ಸುಮ್ಮನೆ ಹಾಕಿಲ್ಲ, ನನ್ನ ಕುದುಗೆಗೆ ಸುಮ್ಮನೆ ಬಂದಿಲ್ಲ. ಈ ಪದ್ಮಾವತಿ ತಾಯಿ ಜಗನ್ಮಾತೆ ಲಕ್ಷ್ಮೀದೇವಿ ಸುಮ್ಮನೆ ಬಂದಿಲ್ಲ, ಅದಕ್ಕೊಂದು ಅರ್ಥ ಇದೆ. ಪಂಚಮ ಶನಿ ಅಲ್ವಪ್ಪ, ಭಾರ ಉಂಟ, ಭಾರ ಇಳಿಸಲು ತಾಯಿ ಜಗನ್ಮಾತೆ ಕಳಿಸ್ಕೊಟ್ಟಿರೋದು.
ಹೇಳ್ತೇನೆ ಮುಂದಿನ ಭಾಗದಲ್ಲಿ, ಕಾಯ್ತಿರಿ ಅಂತ ಹೇಳ್ತಾ, ಜ್ಯೇಷ್ಠ ನಕ್ಷತ್ರದ ಶನಿವಾರ, ಮೇಷರಾಶಿ. ಚಂದ್ರ ಬುಧನ್ ಸಾರದಲ್ಲಿದ್ದಾನೆ. ಆ ಬುಧ ನಿಮಗೆ ಲಾಭದಲ್ಲಿದ್ದಾನೆ. ಸ್ವಲ್ಪ ಈ ಫ್ಲೋಟಿಂಗ್ ಬಿಸ್ನೆಸ್ ಗೊತ್ತಿಲ್ಲದ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರಪಂಚದಲ್ಲಿ ನಾವು ನಷ್ಟ ಆಗೋದು ಯಾವಾಗ ಗೊತ್ತಾ? ನಮಗೆ ಗೊತ್ತಿಲ್ಲದೆ ಇರುವುದನ್ನ ಮಾಡಿದಾಗ. ಬಟ್ ಯಾರೋ ಕೋಟಿಗಳಲ್ಲೊಬ್ಬ ಅದನ್ನ ಮಾಡಿ ಸಕ್ಸಸ್ ಆಗ್ಬಿಡ್ತಾನೆ, ನಾವು ಮಾಡೋಕೆ ಹೋಗ್ಬಿಡ್ತೇವೆ. ಇಲ್ಲ, 10 ಬಾರಿ 20 ಬಾರಿ, 1 ವರ್ಷ 2 ವರ್ಷ 5 ವರ್ಷ 10 ವರ್ಷ ಅದರಲ್ಲಿ ಇರಬೇಕು. ಆಗಲೇ ಗೆಲುವಿನ ಸಿಂಚನ, ಸುಮ್ಮನೆ ಅಲ್ಲ. ತಯಾರಿ 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 ತಯಾರಿ, ಮತ್ತೆ 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 ಮತ್ತೆ. ಅಲ್ಲೊಬ್ಬ KFC ಚಿಕನ್ ಅಂತ ಮಾತಾಡ್ತೇವೆ, ಖಾದ್ಯ, ಒಂದು ಖಾದ್ಯ, ಊಟ. ಅವನು ಎಷ್ಟು ಬಾರಿ ಅವನೊಂದು 62-63ನೇ ವಯಸ್ಸಲ್ಲಿ ಲಾಂಚ್ ಮಾಡೋ ಅಷ್ಟರಲ್ಲಿ 40 ವರ್ಷದ ಅನುಭವ ಅದ್ರಲ್ಲಿ ತಗೊಂಡಿರ್ತಾನೆ. ಬಿಕೇಮ್ ಅ ಮಾಸ್ಟರ್ ಪ್ರಿಪೇರಿಂಗ್ ದಟ್ ಡಿಶ್ ಸ್ಪೆಷಲ್. ಒಂದಕ್ಕಿಂತ ಒಂದು ಬಾರಿ, ಒಮ್ಮೆಗಿಂತಲೂ ಒಮ್ಮೆ. 40 ವರ್ಷಗಳ ಪರಿಶ್ರಮ ನೆನ್ಪಿಟ್ಕೊಳ್ಳಿ. ಇವತ್ತು 4 ದಿನ ಯಾರೋ ಪಕ್ಕದಲ್ಲಿ ಒಬ್ಬನು ಅಲ್ಲೊಂದು ಹೋಟ್ಲು ಓಪನ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಸಾಕು, ಅವ್ರ ಹೆಸರು ಬಂದಿದೆ ಅಂದ್ರೆ ಸಾಕು, ನಾನು ಓಪನ್ ಮಾಡ್ಬಿಡ್ತೀನಿ, ದುಡ್ಡಿದೆ. ತಪ್ಪು. ಅನುಭವ ಬೇಕು, ಅದ್ರಲ್ಲಿ ಇಳಿಬೇಕು, ಚಳಿ ಮಳೆ ಗಾಳಿ. ಸೊ ಆ ಥರದ್ದು ಇಳಿತಕ್ಕಂಥದ್ದು ಆಕರ್ಷಣೆ ಜಾಸ್ತಿ ಇವತ್ತಿನ ಜನಾಂಗಕ್ಕೆ. ಹುಷಾರು. ಏನೋ ಮಾಡ್ಬಿಡೋಣ, ಎಲ್ಲರೂ ಮಾಡ್ಬಿಟ್ಟಿದ್ದಾರೆ ಮಾಡ್ಬಿಡೋಣ, ಈ ರೀತಿ ಧಾವಂತಕ್ಕೆ ದುಡುಕ್ಬೇಡಿ. ಕಾಪಿ ಕ್ಯಾಟ್ ಮಾಡಬೇಡಿ, ತುಂಬಾ ದಿನ ನಡೆಯುವಲ್ಲ. ಅದಕ್ಕೊಂದು ಸಾಕ್ಷಿ, ಒಂದು ಟ್ವಿಟ್ಟರ್ ತರನೇ ಒಬ್ಬ ನಮ್ಮ ಇಂಡಿಯನ್ ಕೂಕು ಅಂತನೋ ಒಂದೇನೋ ಒಂದು ಮಾಡಿದ್ದ ಆ್ಯಪ್. ಏನೇನೋ ಮಾಡಿದ್ರು, ಎಬ್ಬರಿಸ್ಲಿಕ್ಕಾಗ್ಲಿಲ್ಲ. ಹೌದು, ಎಲ್ಲರೂ ಕಾಪಿ ಕ್ಯಾಟ್ ಮಾಡಿ ಗೆಲ್ಲಲಿಕ್ಕಾಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಜಾಗ್ರತೆ. ಅಪರೂಪ. ತಮ್ಮದೇ ಒಂದು ಛಾಪು ಮೂಡಿಸ್ಲಿಕ್ಕೆ ಅದಕ್ಕೊಂದು ಬೇಕು, ವರ್ಷಗಟ್ಟಲೆ ತಪಸ್ಸು ಬೇಕು. ನೆನ್ಪಿಟ್ಕೊಳ್ಳಿ. ಮೇಷ ಅಷ್ಟೆಲ್ಲ ಎಲ್ರಿಗೂ ಹೇಳ್ತಿದ್ದಾನೆ, ಯಾಕಂದ್ರೆ ಬುಧನ್ ಸಾರದಲ್ಲಿರೋದ್ರಿಂದ ಈ ತರ ತಲೆ ಕೆಡ್ಸೋದು ಜಾಸ್ತಿ. ಅವ್ನು ಮಾಡಿದ್ರೆ ನಾನು ಮಾಡ್ಬಿಡೋಣ, ಅವ್ರು ಮಾಡಿದ್ರು ನಾವು ನೋಡ್ಬಿಡೋಣ. ಆ ರೀತಿ ನೀರಲ್ಲಿ ಗೊತ್ತಿಲ್ಲದೆ ಇಳಿಬೇಡಿ. ಅವ್ರಿಗೆ ಗೊತ್ತಿದೆ, ಆಳ ಗೊತ್ತಿದೆ, ಎಷ್ಟು ಬಾರಿ ಇಳಿದಿದ್ದಾನೆ, ಎಷ್ಟು ಬಾರಿ ಬಿದ್ದಿದ್ದಾನೆ, ಎಷ್ಟು ಬಾರಿ ಎದ್ದಿದ್ದಾನೆ. ಗೊತ್ತಿಲ್ಲದನ್ನ ಆದಷ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ವೃಷಭ ರಾಶಿ. ಅಡ್ವೈಸರ್ ಆಗಿ ಸೂಪರ್ ಆಗಿ ವರ್ಕೌಟ್ ಆಗುತ್ತೆ. ಟೆಕ್ನಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಗೌರ್ಮೆಂಟ್ ಅಡ್ವೈಸರ್, ಪ್ರಾಜೆಕ್ಟ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಅದ್ಭುತವಾದ ಪ್ರಗತಿಯ ದಿನ. ಮಿಥುನ ರಾಶಿ. ನಿಮ್ಮ ಅಡ್ವೈಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ. ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿದ್ದೀರಿ, ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸೆಕ್ಟರ್ಗಳಲ್ಲಿದ್ದೀರಿ, ವಾಹನ ಸೆಕ್ಟರ್ಗಳಲ್ಲಿದ್ದೀರಿ, ತುಂಬ ಒಂದು ಲೀಗಲ್ ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಿದ್ದೀರಿ, ಅದರಲ್ಲಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀರಿ. ಅದ್ಭುತ ಪ್ರಗತಿಯ ದಿನ. ಕರ್ಕಾಟಕ ರಾಶಿ. ಚಂದ್ರ ಪಂಚಮದಲ್ಲಿ ಬುಧನ್ ಸಾರ ಒಂಥರ ಭಾರ ಅನ್ನಿಸ್ತಕ್ಕಂಥದ್ದು. ಹೌದು ನೋಡಿ, ನಿತ್ಯ ಒಂದು ಹೊಸದೊಂದು ಕಲಿಯದೆ, ಹೊಸದೊಂದು ಮಾಡದೆ, ಹೊಸದೊಂದು ಪ್ರಯತ್ನ ಮಾಡದೆ ಗೆಲುವಿಲ್ಲ. ನಿತ್ಯ ಏನಾದ್ರೂ ಕಲಿತರು, ನಾನಿಷ್ಟೇ ನೀವಷ್ಟೇ, ಅಲ್ಲೇ ಇರಬೇಕು. ಇವತ್ತೇನಾದ್ರೂ ಹೊಸದೊಂದು ಕಲಿಯತಕ್ಕಂಥದ್ದು ಮಾಡಿ. ಯಾಕಂದ್ರೆ ಬುಧ ಅಷ್ಟಮದಲ್ಲಿ ಅದ್ಭುತವಾದಂತ ಎಕ್ಸ್ಪ್ಲೋರ್ ಕೊಡ್ತಾನೆ, ಸಕ್ಸಸ್ ಕೊಡ್ತಕ್ಕಂಥದ್ದಾಗುತ್ತೆ. ವಿಶೇಷ ಬಲ. ಇನ್ನು ಸಿಂಹರಾಶಿ. ಚಂದ್ರ ವಿದ್ಯಾಕಾರಕ, ಬುಧನ ಸಾರಥ್ಯದಲ್ಲಿ ವಾಣಿಕಾರಕ ನೋಡ್ತಿದ್ದಾನೆ. ವಿದ್ಯಾವಂತರು, ವಿದ್ಯೆ ಕಲಿಸುವಂತರು, ಜ್ಞಾನವಂತರು, ಬರವಣಿಗೆಕಾರರು, ಲೇಖನಕಾರರು, ರಿಸರ್ಚ್ಕಾರರು, ಇಂಥದ್ರಲ್ಲಿ ಇರ್ತಕ್ಕಂಥವ್ರು ವಿಶೇಷ ಬಲ. ಕನ್ಯಾ ರಾಶಿ. ಒಳ ಹುಟ್ಟಿದವರ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ ಒಂದುಂಟು. ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಹುಷಾರ್. ನಿಮ್ಮ ಬಲ, ಶಕ್ತಿ, ಯೋಚನೆ, ನಮ್ಮನ್ನು ಪ್ರಚೋದನೆ, ನಾ ಹೇಳೋದಿಲ್ಲ, ಬಾಹ್ಯ ಪ್ರಚೋದನೆ, ಆಂತರಿಕ ಪ್ರಚೋದನೆ, ಇಲ್ಲದ ಕಳವಳಗಳು. ಕೇತು ಬೇರೆ ಕೂತಿದ್ದಾನಲ್ವಾ, ಅವನು ವಿಪರೀತ ತಕ್ಕತೆ. ಕೇತು ಯಾರ ಮನೇಲಿ ಇರ್ತಾನೋ, ಯಾರ ಜೊತೆಲಿ ಇರ್ತಾನೋ ಆ ತರ. ವಿನಾಶದ ಜೊತೆಲಿದ್ರೆ ಅವನಿಗಿಂತ ವಿನಾಶವಿಲ್ಲ. ವಿಪರೀತ ಇರೋದಾದ್ರೆ ವಿಪರೀತ ಇದಿರುತ್ತೆ.
ಸೊ ಬುಧ ಯಾವಾಗಲೂ ಲೆಕ್ಕಾಚಾರ, ಸೊ ಸ್ವಲ್ಪ ಲೆಕ್ಕಾಚಾರಗಳು ಅದು ಇದು ಮಾಡಿಸ್ತಕ್ಕಂಥದ್ದಾಗುತ್ತೆ. ನಿಧಾನ ಮಾಡಿ, ಒಡ ಹುಟ್ಟಿದವರ ಕಡೆ ಮಧುರವಾಗಿರಿ. ತುಲಾ ರಾಶಿ, ಮಾತಿಗೆ ಸಂಬಂಧಿತ ವೃತ್ತಿ, ಕಸ್ಟಮರ್ ಸರ್ವಿಸ್, ಟೆಲಿಕಾಲಿಂಗ್, ಮೀಡಿಯಾ, ಬರವಣಿಗೆ, ಲೇಖನ, ಟೀಚಿಂಗ್, ಟ್ಯೂಷನ್ಸ್, ಕೋಚಿಂಗ್, ತುಂಬಾ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ದಿನ. ವೃಶ್ಚಿಕ ರಾಶಿ, ಚಂದ್ರ ಅಷ್ಟಮಾಧಿಪತಿ ಪ್ರಭಾವ, ಬುಧನ ಪ್ರಭಾವ, ಸ್ವಲ್ಪ ತಲೆನೋವಿಂದ ಬಳಲ್ತೀರಿ, ತುಂಬ ತಲೆಗೆ ತಗೊಳ್ಳೋದು ಜಾಸ್ತಿ, ನೀವು ಸ್ಟ್ರೆಸ್ ತಡ್ಕೊಳ್ಳಲ್ಲ. ಯುದ್ಧ ಮಾಡೋನ್ಗೆ ಇದು ನುಗ್ಗು ಹೊಡಿ ಇಷ್ಟೇ ಗೊತ್ತಿರುತ್ತೆ, ಇದು ನೋಡ್ಕೊ ಅಷ್ಟೇ. ಅದು ನೋಡ್ಕೊಳ್ಳೋದು ಹೇಗೆ, ಮಾಡೋದು ಹೇಗೆ, ಅದು ಮಾಡೋದು ಹೇಗೆ, ಹಿಂಗೆ ಹಂಗೆ, ಅದೆಲ್ಲ ಆಗೋಲ್ಲ, ನಿಮ್ಮ ಕೈಯಲ್ಲಿ ಆಗೋಲ್ಲ. ವಿಪರೀತ ಪ್ಲಾನಿಂಗ್, ವಿಪರೀತ ಡಿಸೈನಿಂಗ್, ವಿಪರೀತ ಆಳವಾದ ಥಿಂಕಿಂಗ್, ಸುಸ್ತಾಗ್ಬಿಡ್ತೀರಿ. ಅದಕ್ಕೆ ವೃಶ್ಚಿಕ ರಾಶಿಯವ್ರಿಗೆ IT ಫೀಲ್ಡ್ಗೆ ಹೋಗ್ಬೇಡಿ ಅಂತ ಇರುತ್ತೆ, ಸುಸ್ತಾಗ್ಬಿಡ್ತೀರಿ. ಟೆಕ್ನಿಕಲ್ ಫೀಲ್ಡ್ಗೆ ಹೋಗ್ಲೇಬೇಡಿ ಅಂತಾನೆ. ತುಂಬ ಯೋಚಿಸಿ ನಿರ್ಧಾರ ಮಾಡುವ ಚಾರ್ಟರ್ಡ್ ಅಕೌಂಟೆನ್ಸಿ, ಸಿಕ್ಕಾಬಟ್ಟೆ ಕಷ್ಟ. ನಿಮ್ಗೊಂದು ಪ್ಲಾನ್ ಕೊಟ್ಟಿದ್ ಮಾಡು ಅಂದ್ರೆ ಮುಗಿಸ್ತೀರಿ, ಅದು ನಿಮ್ಗೆ ತಾಕತ್ತು. ಪ್ಲಾನಿಂಗ್ 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 ಸುಸ್ತು, ಹೆಡ್ಏಕ್ ಬಂದ್ಬಿಡುತ್ತೆ ನಿಮ್ಗೆ, ಓವರ್ ಹೀಟ್ ಆಗ್ಬಿಡ್ತೀರ, ಬಾಯ್ಲ್ ಅಪ್ ಆಗ್ಬಿಡ್ತೀರ. ಇವತ್ತು ಅದೇ ರೀತಿಯ ಪ್ರಭಾವ. ಎಚ್ಚರಿಕೆ, ತುಂಬಾ ಯೋಚಿಸದೆ ನಿಮ್ಗೆ ಏನ್ ಸರಳವಾಗಿ ಬರುತ್ತೋ ಸರಳ. ನಮ್ಮ IT ಅವ್ರಿಗೆ ಮಾಡಿದಾರಂತಲ್ವ, ಇನ್ಕಮ್ ಟ್ಯಾಕ್ಸ್ ತುಂಬಾ ಸರಳವಾಗಿ ಒಂದು ಯೋಜನೆ ತಂದಿದ್ದಾರೆ, ನೀವು ಹೋಗಿದೆ ಅದೊಂದು ಅಪ್ರೂವಲ್ ಆಗ್ಬಿಡ್ತು ಅಂದ್ರೆ ಎಲ್ರಿಗೂ ಈಸಿ ಅಂತ, ಆ ಥರದ್ದೊಂದು ಅಡ್ಯಾಪ್ಟ್ ಮಾಡ್ಕೊಳ್ಳಿ, ಅದನ್ನ ನೀವು ತುಂಬಿಸ್ಕೊಳ್ಳಿ, ತುಂಬಾ ಸಕ್ಸಸ್. ಇನ್ನು ಧನುಸು ರಾಶಿ, ಇವತ್ತು ಸ್ವಲ್ಪ ತಲೆ ಕೆಡಿಸುತ್ತೆ, ಹುಷಾರು. ಚಂದ್ರ ಮನೋಕಾರಕ ನೀಚ, ಅದ್ರ ಮೇಲೆ ಬುಧನ ಸಾಂಗತ್ಯ. ಸೊ ಉದ್ಯೋಗದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಕನ್ಫ್ಯೂಷನ್ಗಳು, ಟೆನ್ಷನ್ಗಳು, ಅಡ್ಡದಾರಿ, ಬೇರೆ ಏನೋ ಮಾಡ್ಬಿಡೋಣ, ಬೇರೆ ಹೆಂಗೋ ಹೋಗೋಣ, ಈ ಥರದ್ದು ಏನೇನೋ ತಲೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾಡಿಸುತ್ತೆ. ಈ ಥರ ಕನ್ಫ್ಯೂಷನ್ ಆಗುವಾಗ ಏನೂ ಮಾಡ್ಬೇಡಿ. ಏನು ಗೊತ್ತಿದೆಯೋ, ಎಷ್ಟು ಗೊತ್ತಿದೆಯೋ ಅಷ್ಟೇ ಮಾಡಿ. ಅನ್ನ ರಸಂ ಬರುತ್ತಲ್ವ ಅಷ್ಟೇ ಮಾಡಿ. ರಸಂ ಮಾಡೋದು ಬಂದ್ಬಿಡ್ತು, ನಾನು ಸಾಂಬಾರ್ ಕೈ ಇಡಬೇಡಿ. ಏನು ಗೊತ್ತಿದೆಯೋ ಅಷ್ಟೇ ಮಾಡಿ. ಮೈಸೂರು ಪಾಕ್ ಮಾಡೋದು ಬರುತ್ತೋ ಮೈಸೂರು ಪಾಕ್ ಮಾತ್ರ ಮಾಡಿ. ತುಪ್ಪದ ಮೈಸೂರು ಪಾಕ್ ಅದನ್ನೇ ಮಾಡಿ. ಇನ್ನೇನೋ ಮಾಡಕ್ ಹೋಗ್ಬೇಡಿ. ತಂಬಿಟ್ಟು ಮಾಡ್ತೀನಿ, ಶಿವರಾತ್ರಿ ಬರ್ತಿದೆ, ಈಗಲೇ ಸುಟ್ ಹಾಕೋತೀರ, ಎಲ್ಲ ಕೆಡಿಸ್ಕೋತೀರ, ಹುಷಾರು. ಮಕರ ರಾಶಿ, ಚಂದ್ರ ಬುಧನ್ ಸಾಲದಲ್ಲಿದ್ದು ವಾಣಿ ಸ್ಥಾನದಲ್ಲಿರೋದ್ರಿಂದ ಅದ್ಭುತ. ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗೌರ್ಮೆಂಟ್ ಕನ್ಸಲ್ಟೆಂಟ್, ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಕಮಿಷನ್ ಏಜೆಂಟ್ ವ್ಯವಹಾರಗಳು, ಅದ್ಭುತ ಪ್ರಗತಿ, ಲಾಭದಲ್ಲಿ ಚಂದ್ರ. ಕುಂಭರಾಶಿ, ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ ನಿಮ್ಮನೇಲೆ ಇದ್ದಾನೆ. ಯಾವುದೋ ಕೆಲವು ವ್ಯವಹಾರಗಳು, ಹಣಕಾಸಿನ ಲೆಕ್ಕಾಚಾರಗಳು, ಬ್ಯಾಂಕಿಂಗ್ ವ್ಯವಹಾರಗಳು, ಸಣ್ಣ ಪುಟ್ಟ ಲೇವಾದೇವಿಗಳು, ಸಣ್ಣ ಪುಟ್ಟ ಕಾಗದ ಪತ್ರಗಳ ವಿಚಾರಗಳು ಸ್ವಲ್ಪ ಡಿಲೇ ಆಗ್ತಿದೆ. ನೀವು ನಿಧಾನ ಮಾಡಿ, ದುಡುಕ್ಬೇಡಿ, ನಿಧಾನವಾಗಿ ಹೆಜ್ಜೆ ಇಡಿ. ಪರವಾಗಿಲ್ಲ, ಏನ್ ಮಾಡೋದು, ಮೂರ್ಖರ ಜೊತೆ ಸೇರ್ಕೊಂಡು ವ್ಯವಹಾರ ಮಾಡೋದು ಮೇಲೆ ಅದು ನಮ್ಮದೇ ತಪ್ಪು. ಮೂರ್ಖನನ್ನು ನಂಬಿದ ತಪ್ಪು, ಇಲ್ಲ ದುಷ್ಟನನ್ನು ನಂಬಿದ ತಪ್ಪು. ಹಾವು ದಿನ ಹಾಲಾಗ್ತಿದೆ ಸರ್, ಅದು ಯಾವತ್ತಾದ್ರೂ ಕಚ್ಚುತ್ತೆ, ಯಾವತ್ತಿದ್ರೂ ಕಚ್ಚೋದೆ. ಮನೆ ನಾಯಿಗಳೇ ಅಟ್ಯಾಕ್ ಮಾಡ್ಬಿಡ್ತಾವ, ಅವುಗಳು ಯಾವಾಗ ಫೆರೋಷಿಯಸ್ ಆಗ್ತಾವ ಗೊತ್ತಿಲ್ಲ. ಸಡನ್ ಆಗಿ ಯಾರೋ ಹೊಸಬ್ರ ಹತ್ರ ನಾಯಿನೆಲ್ಲ ಬಿಡಬಾರ್ದು, ಅವುಗಳಿಗೇನೋ ಒಂಥರ ಸಿಗ್ನಲ್ಲು, ಬೋಮ್. ಸೊ ಅಂಥದ್ದಿರ್ಬೇಕಾದ್ರೆ ಮನುಷ್ಯನೊಳಗಡೆ ಆ ಜಂತು ಪ್ರಾಣಿ ಇದೆಲ್ಲ ಇದೆ. ಜಾಗರೂಕತೆಯಿಂದ ಹೆಜ್ಜೆ ಇಡಿ. ವೃತ್ತಿಯಲ್ಲಿ ಒಂಚೂರು ಟೆನ್ಷನ್. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ 12ನೇ ಮನೇಲಿ ಮಲಗಿದ್ದಾನೆ. ವಿಪರೀತ ರಾಜಯೋಗ ಅಂದ್ರೆ ನಿಮ್ಮ ಐಡಿಯಾ, ನಿಮ್ ಕೆಲಸ, ನಿಮ್ ಪ್ಲಾನ್ ನಿಮಗ್ ವರ್ಕ್ ಆಗೋಲ್ಲ, ಬೇರೆಯವ್ರಿಗೆ ಪ್ಲಾನ್ ಮಾಡಿಕೊಡಿ. ಆರ್ಕಿಟೆಕ್ಟ್, ಡಿಸೈನು, ಪ್ಲಾನಿಂಗು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಅಕೌಂಟಿಂಗು, ಫೈನಾನ್ಸು, ಗೈಡಿಂಗು, ಟೀಚಿಂಗು, ಟ್ರೈನಿಂಗು, ರೈಟಿಂಗು, ಈ ಥರದ್ದು ಕೋಚಿಂಗು, ಟ್ಯೂಷನ್ನು, ಮ್ಯಾನೇಜ್ಮೆಂಟು, ಅದ್ಭುತ. ನಿಮಗೆ ಅದು ಅಪ್ಲೈ ಸ್ವಲ್ಪ ಕಷ್ಟ, ನಷ್ಟ, ಒದ್ದಾಟ ಅಷ್ಟೇ. ಸೊ ನಿಮಗೆ ಅಪ್ಲೈ ಮಾಡಿಬಿಡಿ, ಬೇರೆಯವ್ರ ಗೈಡೆನ್ಸ್ ಮಾಡೋದ್ರಲ್ಲಿ ಒಳ್ಳೆ ಲಾಭ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.